ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿ ಖುಷಿಯಾಗಿ ಆಟಾಡ್ಕೊಂಡಿದ್ದೀರಾ ಅಲ್ವಾ? ನೀವು ಖುಷಿಯಾಗಿದ್ದೀರಾ ಅಂತಂದರೆ ಮತ್ತೊಂದು ಖುಷಿಯ ವಿಚಾರ ತಂದೀನಿ ಇವತ್ತು. ಏನಪ್ಪ ಆ ಖುಷಿಯ ವಿಚಾರ ಅಂತಂದರೆ, ನಮ್ಮ ಮೊದಲನೇ ವಿಡಿಯೋ ಯಾವುದದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಗೆ ಸಾಕಷ್ಟು ಪ್ರೀತಿ ಹಾಗೂ ಮೆಚ್ಚುಗೆಯನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಗೂ ನಾನಾ ರೀತಿಯ ಕಮ್ಯುನಿಕೇಷನ್ ಚಾನಲ್ಸಲ್ಲಿ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಮೆಚ್ಚುಗೆಗೆ ನಾವು ಎಲ್ಲರೂ ಕೂಡ ಸದಾ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಸೇರಿರುವಂಥ ಉದ್ದೇಶನ ಪರಿಪೂರ್ಣಗೊಳಿಸೋಣ. ಓಕೆನಾ ಮಕ್ಕಳೇ? ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿರುವಂತಹ 3ನೇ ಚಾಪ್ಟರ್ ಯಾವುದದು? ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅನ್ನೋ ಒಂದು ಚಾಪ್ಟರ್ನ KCET ಪರ್ಸ್ಪೆಕ್ಟಿವ್ ಆಗಿ ಹಂತವಾಗಿ ಸಂಕ್ಷಿಪ್ತವಾಗಿ ಎಲ್ಲ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರ ನಂತರ PYQsನ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಯಾವ ವರ್ಷದಿಂದ? 2021 2025ವರೆಗೂ ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ವಿತ್ ಪ್ರಾಪರ್ ಜಸ್ಟಿಫಿಕೇಷನ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಜಾಸ್ತಿ ತಡ ಮಾಡ್ದೇ ಇವತ್ತು ಸೇರಿರುವಂಥ ಉದ್ದೇಶನ ಪರಿಪೂರ್ಣಗೊಳಿಸೋಣ. ತಿಳಿತಾ ಮಕ್ಕಳೇ? ಸೊ ಮೊದಲನೇದಾಗಿ ನಾವು ಏನು ತಿಳ್ಕೊಬೇಕಪ್ಪ ಈ ಒಂದು ಕ್ಲಾಸಲ್ಲಿ ಅಂತಂದರೆ, ಈ ಒಂದು ಚಾಪ್ಟರಿಂದ ನಮಗೆ KCET ಪರ್ಸ್ಪೆಕ್ಟಿವಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಥವಾ ಎಷ್ಟು ಕ್ವೆಶನ್ಸ್ ಬರ್ಬೋದು ಅಂತ ಹೇಳಿ ಈಗಾಗಲೇ ನಿಮಗೆ ಒನ್ ಶಾರ್ಟ್ ವಿಡಿಯೋಲಿ ಕೂಡ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ದ್ಯಾಟ್ ನಿಮ್ಮ ಈ ಒಂದು KCET ಎಕ್ಸಾಮಲ್ಲಿ ಎಸ್ಪೆಷಲಿ ಈ ಚಾಪ್ಟರ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅನ್ನೋ ಒಂದು ಚಾಪ್ಟರ್ಲಿ ಪ್ರತಿ ಬಾರಿ ನಿಮಗೆ 1 ರಿಂದ 2 ಮಾರ್ಕ್ಸ್ ಹೇಳೋದಂತೂ ಖಚಿತ. 1 ಕ್ವೆಶನ್ ಇಲ್ಲ 2 ಕ್ವೆಶನ್ ಬರೋದಂತೂ ಖಚಿತ. ಎಲ್ಲೂ ನಾನು 3 ಕ್ವೆಶನ್ ಬರೋದನ್ನು ನೋಡಿಲ್ಲ. ಅಕಸ್ಮಾತ್ ಬಂತು ಅಂದರೆ ಯಾವಾಗಲೂ ಏನು ಹೇಳ್ತೀನಿ ನಾನು, ನಿಮ್ಮಷ್ಟು ಪುಣ್ಯವಂತರು ಮತ್ತೊಬ್ಬರು ಇಲ್ಲ. ಸೊ ನೆವರ್ ಎವರ್ ನೆಗ್ಲೆಕ್ಟ್ ಎನಿ ಚಾಪ್ಟರ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಲೆಬಸ್. ಓಕೆನಾ ಮಕ್ಕಳೇ? ಸೊ ಇವಾಗ ಈ ಒಂದು ಕ್ಲಾಸಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆನಾ? ಸೊ ಮಕ್ಕಳೇ, ಈ ಒಂದು ಕ್ಲಾಸಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋದಾದರೆ, ಈ ಒಂದು ಕ್ಲಾಸಲ್ಲಿ ನಾವು ನಿಮ್ಮ ಚಾಪ್ಟರಿನ ಸಮರಿ ಬಗ್ಗೆ ತಿಳ್ಕೊತೀವಿ. ಏನಿದು ಸಮರಿ ಏನಪ್ಪ ಅಂತಂದರೆ, ಯಾವ್ಯಾವ ವರ್ಷ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಒತ್ತಡ ನೀಡಿದ್ದಾರೆ ನಿಮ್ಮ KCET ಎಕ್ಸಾಮಲ್ಲಿ ಅನ್ನೋದನ್ನು ನಾವು ಫೋಕಸ್ ಮಾಡ್ತಾ ಅದರ ಸಮರಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗೆ ಸಮರಿ ಬಗ್ಗೆ ತಿಳ್ಕೊಂಡಿದ್ದ ನಂತರ ನಾವು PYQs ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆನಾ? ನಾವು ಈ ಸಮರಿಲಿ ಏನೇನಪ್ಪ ಇರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿರುವಂಥದ್ದೇ ನಿಮಗೆ ಜೆನೆಸಿಸ್ ಆಫ್ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಬಗ್ಗೆ ಈಗಾಗಲೇ ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಜೆನೆಸಿಸ್ ಅಂತಂದ್ರೆ ಏನು, ಹೇಗೆ ಹುಟ್ಕೋತು ಅಂತ ಹೇಳಿ, ಯಾವುದು ನಮ್ಮ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಅಥವಾ ನಮ್ಮ ಎಲಿಮೆಂಟ್ಸ್ನ ನಾವು ಪಿರಿಯಾಡಿಕ್ ಟೇಬಲಲ್ಲಿ ಹೇಗೆ ನಾವು ಅದನ್ನು ಫ್ರೇಮ್ ಮಾಡ್ತಾ ಬಂದ್ವಿ, ಹೇಗೆ ಅರೇಂಜ್ ಮಾಡ್ತಾ ಬಂದ್ವಿ, ಅಥವಾ ಪಿರಿಯಾಡಿಕ್ ಟೇಬಲ್ನ ನಾವು ಸೃಷ್ಟಿಸೋದಕ್ಕೆ ಅಥವಾ ಪಿರಿಯಾಡಿಕ್ ಟೇಬಲ್ನ ನಾವು ಪ್ರಾಪರಾಗಿ ನಾವು ಫ್ರೇಮ್ ಮಾಡೋದಕ್ಕೆ ಯಾವ್ಯಾವ ಲಾಗಳು ಬಂತು, ಯಾವ್ಯಾವ ಲಾಗಳು ಅಕ್ಸೆಪ್ಟ್ ಆಯಿತು, ಯಾವ್ಯಾವ ಲಾಗಳಿಗೆ ಡಿಸಡ್ವಾಂಟೇಜ್ ಇತ್ತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಜೆನೆಸಿಸ್ ಆಫ್ ಪಿರಿಯಾಡಿಕ್ ಕ್ಲಾಸಿಫಿಕೇಷನಲ್ಲಿ ತಿಳ್ಕೊತಿರ್ತೀವಿ. ಅದರ ನಂತರ ಬರುವಂಥದ್ದು ನಮಗೆ ನಾಮಿನ್ಕ್ಲೇಚರ್ ಅಂತಂದ್ರೆ ಏನು? ನೇಮಿಂಗ್ ಆಫ್ ಎಲಿಮೆಂಟ್ಸ್. ಸರ್ ಮಾಡಿದ್ದೀವಲ್ಲ, ಮತ್ತೇನಕ್ಕೆ? ನಾವು ಕೆಲವೊಂದು ಬಾರಿ ಏನಾಗ್ತಿತ್ತು ಅಂದರೆ, ನಾಮಿನ್ಕ್ಲೇಚರ್ ಮಾಡಬೇಕಾದ್ರೆ ಕೆಲವೊಂದು ಇಶ್ಯೂಸ್ ಕ್ರಿಯೇಟ್ ಆಗ್ತಿತ್ತು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ. ಸೊ ಕೆಲವೊಂದು ಇಶ್ಯೂಸ್ಗಳು ಕ್ರಿಯೇಟ್ ಆಗ್ತಿತ್ತು ಬಿಟ್ವೀನ್ ದಟ್ ಸೈಂಟಿಸ್ಟ್ ಆಫ್ ಡಿಫ್ರೆಂಟ್ ನೇಷನ್ಸ್. ಸೊ ಆ ಒಂದು ಟೈಮಲ್ಲಿ ಹೇಗೆ ಅವ್ರು ನೇಮ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊತೀವಿ ಇನ್ ದಿಸ್ ನಾಮಿನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 100 ನಂತರ ಯಾವ್ಯಾವ ಎಲಿಮೆಂಟ್ಸ್ ಕಂಡಿಡಿದ್ರೋ ಅದನ್ನು ಹೇಗೆ ಅವರು ನೇಮ್ ಮಾಡಿದ್ರು ಅಂತ ಹೇಳಿ. ಇದರ ನಂತರ ಬರೋವಂಥದ್ದು ನಮಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್. ಪಿರಿಯಾಡಿಕ್ ಅಂತಂದ್ರೆ ಏನು? ಕನ್ಸಿಸ್ಟೆಂಟಾಗಿ ರಿಪೀಟ್ ಆಗುವಂಥದ್ದು. ಯಾವುದು? ಪ್ರಾಪರ್ಟೀಸ್. ಯಾವುದ್ರದ್ದು? ಎಲಿಮೆಂಟ್ಗಳಿನ ಪ್ರಾಪರ್ಟಿ ಕನ್ಸಿಸ್ಟೆಂಟಾಗಿ ರಿಪೀಟ್ ಆಗ್ತಾ ಬರ್ತಾ ಇರ್ತವೆ. ಯಾಕೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಹಾಗೆ ಯಾವುದದು ಪ್ರಾಪರ್ಟಿ ಅನ್ನೋದನ್ನು ನಾವು ಇಲ್ಲಿ ಈ ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅನ್ನೋ ಒಂದು ಸಣ್ಣ ಟಾಪಿಕ್ ಅರ್ಥ ಮಾಡ್ಕೊತಾ ಹೋಗ್ತೀವಿ. ಇದರ ನಂತರ ಪಿರಿಯಾಡಿಕ್ ಟ್ರೆಂಡ್ಸ್. ಈಗಾಗಲೇ ನಾವು ಪಿರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಈ ಪಿರಿಯಾಡಿಕ್ ಟ್ರೆಂಡ್ಸಲ್ಲಿ ಏನು ಅರ್ಥ ಮಾಡ್ಕೋತೀವಿ ಅಂತಂದರೆ, ಒಂದು ಪಿರಿಯಾಡಿಕ್ ಟೇಬಲಲ್ಲಿ ಅಕ್ರಾಸ್ ಅ ಪೀರಿಯಡ್ ಹೇಗೆ ಬಿಹೇವ್ ಮಾಡುತ್ತೆ, ಡೌನ್ ದ ಗ್ರೂಪ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಪಿರಿಯಾಡಿಕ್ ಟ್ರೆಂಡ್ಸಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀನಿ. ಯಾವಾಗ ನಮಗೆ ಪಿರಿಯಾಡಿಕ್ ಟ್ರೆಂಡ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೋ ಆವಾಗ ನಾವು
PYQsನ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಯಾವಾಗ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲ್ವೋ ನಿಮಗೆ PYQsನ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಅರ್ಥ ಆಗ್ತಿದಲ್ವಾ? ಸೊ PYQ ಸಾಲ್ವ್ ಮಾಡಬೇಕು ಅಂದರೆ ಇವೆಲ್ಲ ಅಂಶಗಳನ್ನು ಸಂಕ್ಷಿಪ್ತವಾಗಿ ಅಥವಾ ಬ್ರೀಫಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಇದನ್ನು ಹೇಳ್ತಾ ಮೊದಲನೇ ಕಾನ್ಸೆಪ್ಟ್ ವಿಚ್ ಇಸ್ ಜೆನೆಸಿಸ್ ಆಫ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಮಕ್ಕಳೇ, ಇವಾಗ ನಮಗೆ ಮೊದಲನೇ ಟಾಪಿಕ್ ತಿಳ್ಕೊಳ್ಳುವಂಥ ಸಮಯ ವಿಚ್ ಇಸ್ ದ ಜೆನೆಸಿಸ್ ಆಫ್ ಪೀರಿಯಾಡಿಕ್ ಟೇಬಲ್. ದ ಜೆನೆಸಿಸ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಈಗಷ್ಟೇ ನಾವು 2 ನಿಮಿಷದ ಮುಂಚೆ ಜೆನೆಸಿಸ್ ಅಂದರೆ ಏನು ಆ್ಯಂಡ್ ಜೆನೆಸಿಸ್ ಆಫ್ ಪೀರಿಯಾಡಿಕ್ ಟೇಬಲ್ನ ಹೇಗೆ ಮಾಡಿದ್ರು ಅಂತ ಹೇಳಿ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೆ. ಇವಾಗ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾವು ಜೆನೆಸಿಸ್ ಆಫ್ ಪೀರಿಯಾಡಿಕ್ ಟೇಬಲಲ್ಲಿ ನಮಗೆ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಪೀರಿಯಾಡಿಕ್ ಟೇಬಲ್ನ ಹೇಗೆ ಅವರು ಸೃಷ್ಟಿ ಮಾಡಿದ್ರು. ಆ್ಯಂಡ್ ಅಗೇನ್ ಯಾವ್ಯಾವ ಸೈಂಟಿಸ್ಟ್ಗಳು ಎಷ್ಟೆಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಯಾವ್ಯಾವ ಥಿಯರೀಸ್ನ ಕೊಟ್ಟರು, ಯಾವ್ಯಾವ ಲಾಸ್ಗಳನ್ನ ಕೊಟ್ಟರು, ಆ್ಯಂಡ್ ಆ ಲಾಗಳಲ್ಲಿ ಯಾವೊಂದು ಲಾ ಅಕ್ಸೆಪ್ಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ ನಂತರ ಅದನ್ನು ಡಿನೈ ಮಾಡಿದ್ರ, ಅಕ್ಸೆಪ್ಟ್ ಮಾಡಿದ್ರ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ಮೊದಲನೇದಾಗಿ ಬರುವಂಥ ಸೈಂಟಿಸ್ಟೇ ನಮ್ಮ ಡಾಬರಿನರ್, ನಮ್ಮ ಜೊಹಾನ್ ಡಾಬರಿನರ್. ಜೊಹಾನ್ ಡಾಬರಿನರ್ ಅನ್ನೋರು ಲಾ ಆಫ್ ಟ್ರಯಾಡ್ಸ್ ಅನ್ನೋ ಒಂದು ಲಾನ ಕೊಡ್ತಾರೆ ಟು ಕ್ಲಾಸಿಫೈ ಎಲಿಮೆಂಟ್ಸ್. ಏನು ಹೇಳುತ್ತೆ ಈ ಲಾ ಅಂತ ನೋಡೋದಾದರೆ, ಇಟ್ ಸ್ಟೇಟ್ಸ್ ದ್ಯಾಟ್ ಇನ್ ದ ಟ್ರಯಾಡ್ ಆಫ್ ಎಲಿಮೆಂಟ್ಸ್, in the triad of elements, the atomic weight of the middle element, the atomic weight of the what? Middle element is the arithmetic mean of the other two elements. In the triad of elements, the atomic weight of the middle element is the arithmetic mean of the other two elements. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ 3 ಎಲಿಮೆಂಟ್ಗಳನ್ನ ತಗೋತಾನೆ ವಿಚ್ ಇಸ್ ಹ್ಯಾವಿಂಗ್ ದ ಸೇಮ್ ಪ್ರಾಪರ್ಟೀಸ್. 3ರಲ್ಲೂ ಸಹ ಸಿಮಿಲರ್ ಪ್ರಾಪರ್ಟೀಸ್ ಇದೆ. ಆ್ಯಂಡ್ ಅದನ್ನು ಒಂದು ಗುಂಪಾಗಿ ಮಾಡ್ತಾನೆ. ಗುಂಪು ಮಾಡಿದ ನಂತರ ಹೇಳ್ತಾನೆ ದ್ಯಾಟ್ ಸೆಕೆಂಡ್ ಎಲಿಮೆಂಟ್ ಆಫ್ ದ ಅಟಾಮಿಕ್ ಮಾಸ್ ವಿಲ್ ಬಿ ಈಕ್ವಲ್ ಟು ದ ಅರ್ಥಮೆಟಿಕ್ ಮೀನ್ ಆಫ್ ದ ಫಸ್ಟ್ ಅಂಡ್ ದ ಥರ್ಡ್ ಅಟಾಮಿಕ್ ಮಾಸಸ್. 3 ಎಲಿಮೆಂಟ್ನಲ್ಲಿ 2ನೇ ಎಲಿಮೆಂಟಿನ ಮಾಸ್ ವಿಲ್ ಬಿ ಈಕ್ವಲ್ ಟು ದ ಫಸ್ಟ್ ಆ್ಯಂಡ್ ದ ಸೆಕೆಂಡಿನ ಅಟಾಮಿಕ್ ಮಾಸಸ್ಸಿನ ಅರ್ಥಮೆಟಿಕ್ ಮೀನ್. ಫಸ್ಟ್ ಹಾಗೂ ಥರ್ಡ್ ಅಟಾಮಿಕ್ ಮಾಸ್ನ ಎರಡನ್ನೂ ಒಟ್ಟುಗೂಡಿಸಿ ಮೀನ್ ತಗೊಂಡಾಗ, ಆವ್ರೇಜ್ ತಗೊಂಡಾಗ 2ನೇ ಎಲಿಮೆಂಟಿನ ಅಟಾಮಿಕ್ ಮಾಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಹೇಗೆ ನೋಡೋಣ ಒಂದು ಎಕ್ಸಾಂಪಲ್ ಮುಖಾಂತರ. ಇಲ್ಲೊಂದು ಎಕ್ಸಾಂಪಲ್ ಇದೆ ಆಫ್ 3 ಎಲಿಮೆಂಟ್ಸ್ ವಿಚ್ ಇಸ್ ಹ್ಯಾವಿಂಗ್ ದ ಸೇಮ್ ಪ್ರಾಪರ್ಟೀಸ್. ಯಾವುದಪ್ಪ ಅಂತಂದರೆ ಇಟ್ ಈಸ್ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಮ್ ಇಸ್ ಶೇರಿಂಗ್ ದ ಸೇಮ್ ಪ್ರಾಪರ್ಟೀಸ್, ಆಲ್ಮೋಸ್ಟ್ ದ ಸೇಮ್ ಪ್ರಾಪರ್ಟೀಸ್. ಆ್ಯಂಡ್ ವಾಟ್ ಆರ್ ದೇರ್ ಅಟಾಮಿಕ್ ಮಾಸಸ್ ಅಂತ ನೋಡೋದಾದರೆ ಲಿಥಿಯಮ್ಗೆ 7 ಇದೆ, ಸೋಡಿಯಮ್ದು ಅಟಾಮಿಕ್ ನಂಬರ್ 23 ಆ್ಯಂಡ್ ಪೊಟ್ಯಾಷಿಯಮ್ದು 39. ಓಕೆನಾ? ಈಗ ಅಕಾರ್ಡಿಂಗ್ ಟು ದ ಲಾ ಆಫ್ ಟ್ರಯಾಡ್ಸ್ ಏನು ಹೇಳುತ್ತೆ? ಸೋಡಿಯಮಿನ ಅಟಾಮಿಕ್ ವೇಟ್ ವಿಲ್ ಬಿ ಈಕ್ವಲ್ ಟು ವಾಟ್? ದ ಅರ್ಥಮೆಟಿಕ್ ಮೀನ್ ಆಫ್ ವಾಟ್ ಆ್ಯಂಡ್ ವಾಟ್? ಲಿಥಿಯಂ ಹಾಗೂ ಪೊಟ್ಯಾಷಿಯಮ್. ಹೇಗೆ ಸರ್? ನೋಡೋಣ. ನೋಡಿ, ಲಿಥಿಯಮಿನ ಅಟಾಮಿಕ್ ಮಾಸ್ ಎಷ್ಟು ಅಥವಾ ಅಟಾಮಿಕ್ ವೇಟ್ ಎಷ್ಟು? ಇಟ್ ಇಸ್ 7. ಹಾಗೆ ಪೊಟ್ಯಾಷಿಯಮ್ದೆಷ್ಟು? ಇಟ್ ಇಸ್ 39. ಇವೆರಡನ್ನು ಒಟ್ಟುಗೂಡಿಸಿ ಆವ್ರೇಜ್ ತೊಗೊಂಡಾಗ ಎಷ್ಟು ಬಂತು ನನಗೆ? 46 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ಟೋಟಲ್ ಆಗಿ ನನಗೆ? 23. ಆ್ಯಂಡ್ ವಾಟ್ ಈಸ್ ದ ಅಟಾಮಿಕ್ ವೇಟ್ ಆಫ್ ದ ಸೋಡಿಯಂ? 23. ಎಷ್ಟು ಚೆನ್ನಾಗಿದೆ ಅಲ್ಲ? ಎಷ್ಟು ಫ್ಯಾಸಿನೇಟಿಂಗ್ ಆಗಿದೆ ಅಲ್ವಾ? ಸೊ ಆಗಿನ ಕಾಲದಲ್ಲಿ ಈ ಥರ ಯೋಚನೆ ಮಾಡಿದ್ರು. ನಾವು ಇದನ್ನು ಸಾಕಷ್ಟು ಜನ ಸೈಂಟಿಸ್ಟ್ ಕೂಡ ಅಕ್ಸೆಪ್ಟ್ ಮಾಡಿದರು. ಬಟ್ ಕೆಲವೊಂದು ಟೈಮಿನ ನಂತರ ಅದನ್ನು ಡಿನೈ ಮಾಡಿಬಿಟ್ರು. ಯಾಕೆ? ಬಿಕಾಸ್ ಆಗಿನ ಕಾಲದಲ್ಲಿ ಎಷ್ಟು ಎಲಿಮೆಂಟ್ಸ್ಗಳನ್ನ ಕೊಟ್ಟಿದ್ರು ಅಷ್ಟು ಎಲಿಮೆಂಟ್ಸ್ಗಳನ್ನ ಇದೇ ಒಂದು ಲಾ ಮುಖಾಂತರ ಅವನು ಕ್ಲಾಸಿಫೈ ಮಾಡೋಕ್ಕೆ ಬರಲಿಲ್ಲ. ಬಿಕಾಸ್ ಏನಾಗ್ತಿತ್ತು, ಕೆಲವೊಮ್ಮೆ ಏನಾಗ್ತಿತ್ತು, 3 ಗುಂಪಾಗೇನೋ ಮಾಡ್ತಿದ್ರು. ಬಟ್ ಅರ್ಥಮೆಟಿಕ್ ಮೀನ್ ತೊಗೊಂಡಾಗ 2ನೇ ಎಲಿಮೆಂಟಿನ ಮಾಸು ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಡಾಬರಿನರ್ ಲಾ ಆಫ್ ಟ್ರಯಾಡ್ಸನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಈ ಒಂದು ಪಿರಿಯಾಡಿಕ್ ಟೇಬಲ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ನಮ್ಮ ನ್ಯೂಲ್ಯಾಂಡ್, ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ ಅನ್ನೋ ಒಬ್ಬ ಸೈಂಟಿಸ್ಟ್ ಲಾ ಆಫ್ ಆಕ್ಟೇವ್ಸನ್ನು ಪ್ರಪೋಸ್ ಮಾಡ್ತಾ ಬರ್ತಾನೆ. ಏನು ಹೇಳುತ್ತೆ ಲಾ ಆಫ್ ಆಕ್ಟೇವ್ಸ್ ಅಂತ ನೋಡೋದಾದರೆ ಇಟ್ ಸೇಸ್ ದ್ಯಾಟ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್ಸ್. The elements are arranged in the increasing order of atomic weights such that the properties of every eighth element is similar to the first one. So law of octaves ಏನು ಮಾಡ್ತಾರೆ ಅಥವಾ law of octaves ಹೇಗೆ ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ ಎಲಿಮೆಂಟ್ಸ್ಗಳನ್ನ ತಗೋತಾನೆ.
ಎಲಿಮೆಂಟ್ಸ್ಗಳನ್ನ ತಗೊಂಡು ಇನ್ಕ್ರೀಸಿಂಗ್ ಮಾಸಸ್ ಮುಖಾಂತರ ಅವ್ನು ಅರೇಂಜ್ ಮಾಡ್ತಾ ಬರ್ತಾನೆ. ಓಕೆನಾ? ಅರೇಂಜ್ ಮಾಡಾದ್ಮೇಲೆ ಹೇಳ್ತಾನೆ ದಟ್ ದ ಪ್ರಾಪರ್ಟಿ ಆಫ್ ದ ಫಸ್ಟ್ ಎಲಿಮೆಂಟ್ ಹಾಗೂ ದ ಪ್ರಾಪರ್ಟಿ ಆಫ್ ದ 8th ಎಲಿಮೆಂಟ್ ವಿಲ್ ಬಿ ಸಿಮಿಲರ್. ಮೊದಲನೇ ಎಲಿಮೆಂಟ್ ಹಾಗೂ 8ನೇ ಎಲಿಮೆಂಟಿನ ಪ್ರಾಪರ್ಟಿ ಎರಡು ಸಿಮಿಲರ್ ಆಗಿದೆ ಅಂತ ಹೇಳ್ತಾನೆ. ಹೇಗೆ? ಯೂಸಿಂಗ್ ದ ರೆಫರೆನ್ಸ್ ಆಫ್ ದಿಸ್ ಮ್ಯೂಸಿಕಲ್ ನೋಟ್ಸ್. ಇದು ನಮ್ಗೆ ಗೊತ್ತಿಲ್ಲ ಮ್ಯೂಸಿಕಲ್ ನೋಟ್ಸ್ ಸ ರಿ ಗ ಮ ಪ ದ ನಿ ಸ. ಸೊ ಅದೇ ಒಂದು ರೆಫರೆನ್ಸ್ ಆಗಿಟ್ಕೊಂಡು ಅವನೇನು ಮಾಡ್ತಾನೆ, ಈ ಒಂದು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ನ ಸೃಷ್ಟಿ ಮಾಡ್ತಾ ಬರ್ತಾನೆ. ನೀವು ಕೇಳ್ಬೋದು, ಸರ್ ಸರಿಗಮ ಪದನಿಸ ಹೆಂಗೆ ಗೊತ್ತು ಇವರಿಗೆ ಅಂತ ಹೇಳಿ. ಸರಿಗಮ ಪದನಿಸ ನಮಗೆ, ಬಟ್ ಅವರು ಡೋರೆ ಮೀ ಫಾ ಸಾ ಅಂತ ಹೇಳಿ ಅವರು ಅವರದ್ದೇ ಆದಂತಹ ಮ್ಯೂಸಿಕಲ್ ನೋಟ್ಸ್ನ ಯೂಸ್ ಮಾಡ್ತಾ ಬಂದರು. ಆ್ಯಂಡ್ ಹೇಗೆ ಕ್ಲಾಸಿಫೈ ಮಾಡ್ದು ಅಂತ ಹೇಳಿ ಇಲ್ಲಿ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಎಲಿಮೆಂಟ್ ಹಾಗೂ ಅದರ ಅಟಾಮಿಕ್ ವೇಟ್ ಕೂಡ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗ್ ವಿತ್ ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಸೋಡಿಯಂ. ಸೊ 1 2 3 4 5 6 7 8 ಇಲ್ಲಿ ಏನು ಹೇಳ್ತಿದ್ದಾನೆ? ಅಕಾರ್ಡಿಂಗ್ ಟು ದ ಲಾ, ಮೊದಲನೇ ಹಾಗೂ 8ನೇ ಎಲಿಮೆಂಟಿನ ಪ್ರಾಪರ್ಟಿ ಎರಡು ಕೂಡ ಸೇಮ್ ಆಗಿರುತ್ತೆ. ಆ್ಯಂಡ್ ಇಟ್ ಇಸ್ ಟ್ರೂ ಟು, ನಿಜ ಕೂಡ. ಆ್ಯಂಡ್ ಸೈಂಟಿಫಿಕ್ ಕಮ್ಯುನಿಟಿ ಇದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಹೊರಟಿದ್ರು. ಬಟ್ ಅಲ್ಲಿ ಒಂದು ಅವನಿಗೆ ಎಡವಾಯಿತು. ಏನಪ್ಪ ಎಡವು ಅಂತಂದರೆ, ಅಥವಾ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಹಿ ಕುಡ್ ಓನ್ಲಿ ಯೂಸ್ ದಿಸ್ ಲಾ ಅಪ್ ಟಿಲ್ ಕ್ಯಾಲ್ಶಿಯಂವರೆಗೂ ಮಾತ್ರ ಅವನಿಗೆ ಈ ಒಂದು ಲಾ ಜೊತೆಗೂಡಿದ್ದು, ಅಥವಾ ಈ ಒಂದು ಲಾ ಅವನಿಗೆ ಸಪೋರ್ಟ್ ಮಾಡಿದ್ದು. ಕ್ಯಾಲ್ಶಿಯಮಿಂದ ನಂತರ ಅವನಿಗೆ ಈ ಲಾ ಅಪ್ಲಿಕೇಬಲ್ ಆಗಲಿಲ್ಲ. ಅರ್ಥ ಆಗ್ತಿದಲ್ವಾ? ಮತ್ತಷ್ಟು ಎಲಿಮೆಂಟ್ಸ್ಗಳು ಬರ್ತಿದ್ದಾವಲ್ಲ, ಆ ಎಲಿಮೆಂಟ್ಗಳಿನ ಪ್ರಾಪರ್ಟಿ ಆ್ಯಂಡ್ ಏನು ನಾವು ಎಕ್ಸ್ಪ್ಲೇನ್ ಮಾಡೋದಲ್ಲ ಫಸ್ಟ್ ಆ್ಯಂಡ್ 8 ಯಾವುದೂ ಕೂಡ ಮ್ಯಾಚ್ ಆಗ್ತಿರಲಿಲ್ಲ. ಸೊ ಏನು ಮಾಡಿದ್ರು ಸೈಂಟಿಫಿಕ್ ಕಮ್ಯುನಿಟಿ, ಈ ಒಂದು ಲಾನ ಸಹ ಡಿನೈ ಮಾಡಿಬಿಟ್ರು. ಈಗ ಮತ್ತೊಂದು ಲಾ ಯಾವುದಪ್ಪ ಅಂತಂದರೆ, ಇಟ್ ಈಸ್ ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ. ಡಿಮಿಟ್ರಿ ಮೆಂಡಲೀವ್ ಅನ್ನೋ ಒಬ್ಬ ಸೈಂಟಿಸ್ಟ್ ನಮಗೆ ಮೆಂಡಲೀವ್ ಪಿರಿಯಾಡಿಕ್ ಲಾ ಅಥವಾ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಅನ್ನು ಪ್ರಪೋಸ್ ಮಾಡ್ತಾ ಬರ್ತಾನೆ. ಆ್ಯಂಡ್ ಇವನನ್ನು ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕೂಡ ಕರೀತಾರೆ. ಬಿಕಾಸ್ ಸಾಕಷ್ಟು ಜನ ಸೈಂಟಿಸ್ಟ್ಗಳು ಮಾಡಿರುವಂತಹ ಪ್ರಯತ್ನಗಳೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಅವನದೇ ಆದಂತಹ ಒಂದು ಲಾವನ್ನು ಸೃಷ್ಟಿ ಮಾಡ್ತಾ ಬರ್ತಾನೆ. ಈಗ ಆ ಲಾ ಯಾವುದು, ಏನು ಹೇಳುತ್ತೆ ಲಾ ಅಂತ ಹೇಳಿ ನೋಡ್ತಾ ಹೋಗೋಣ. ಇಟ್ ಸ್ಟೇಟ್ಸ್ ದ್ಯಾಟ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಸಚ್ ದ್ಯಾಟ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ the periodic functions of their atomic weights. It states that elements are arranged such that the properties of elements are the periodic functions of their what? The atomic weights. ಒಂದು ಪಿರಿಯಾಡಿಕ್ ಟೇಬಲಲ್ಲಿ ಪ್ರಾಪರ್ಟಿಗಳು ಹೇಗೆ ರಿಪೀಟ್ ಆಗ್ತಿದೆ, ಪ್ರಾಪರ್ಟಿಗಳು ಹೇಗೆ ರೆಲೆವೆಂಟಾಗಿ ರಿಪೀಟ್ ಆಗ್ತಿದೆ ಅನ್ನೋದನ್ನು ಅವನು ಅಟಾಮಿಕ್ ವೇಟ್ಸ್ ಮುಖಾಂತರ ಹೇಳ್ಕೊಡ್ತಾ ಹೋಗ್ತಾನೆ. ಪಿರಿಯಾಡಿಕ್ ಫಂಕ್ಷನ್ಸ್, ಪಿರಿಯಾಡಿಸಿಟಿ ಅಂತಂದರೆ ರೆಪಿಟೇಷನ್ಸ್ ಆಫ್ ದ ಪ್ರಾಪರ್ಟೀಸ್, ಆ್ಯಂಡ್ ಇಟ್ ಇಸ್ ರಿಲೇಟೆಡ್ ಟು ವಾಟ್? ಅಟಾಮಿಕ್ ವೇಟ್. ಅರ್ಥ ಆಗ್ತಿದಲ್ವಾ? ಸಾಕಷ್ಟು ಜನ ಮಕ್ಕಳಿಗೆ ಈ ಲಾ ಅಂದರೆ ಅರ್ಥನೇ ಆಗಲ್ಲ. ಫಸ್ಟು ಲಾ ಅಂದರೆ ಏನು, ಲಾನ ನೀವು ಸ್ಪ್ಲಿಟ್ ಡೌನ್ ಮಾಡಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಓಕೆನಾ? ಸೊ ಸಾಕಷ್ಟು ಜನ ಸೈಂಟಿಸ್ಟ್ ಇವನು ಮಾಡಿರೋಂತಹ ವರ್ಕನ್ನು ಸಾಕಷ್ಟು ಅಪ್ರಿಸಿಯೇಟ್ ಮಾಡಿದ್ರು. ಆ್ಯಂಡ್ ಎಲ್ಲ ಕಡೆ ಕೂಡ ಫೇಮಸ್ ಆದ. ಬಿಕಾಸ್ ಎಲಿಮೆಂಟ್ಸ್ಗಳನ್ನ ಹೇಗೆ ಅರೇಂಜ್ ಮಾಡಬೇಕು, ಎಲಿಮೆಂಟ್ಸ್ನ ಎಲ್ಲಿಟ್ಟರೆ ಸರಿ ಹೋಗುತ್ತೆ, ಎಲ್ಲಿಟ್ಟರೆ ಸೂಕ್ತ ಆಗುತ್ತೆ ಅಂತ ಹೇಳಿ ಅವನು ಡಿಸೈಡ್ ಮಾಡಿರ್ತಾನೆ. ಬಟ್ ಇವನಿಗೂ ಕೂಡ ಕುತ್ತು ಬರುತ್ತೆ ಡಿಸ್ಅಡ್ವಾಂಟೇಜ್. ಏನಾ ಡಿಸ್ಅಡ್ವಾಂಟೇಜ್? ಮೊದಲನೇದಾಗಿ ಹೈಡ್ರೋಜನ್ಗೆ ಪ್ರಾಪರ್ ಪ್ಲೇಸ್ ಕೊಡಲಿಲ್ಲ ಇನ್ ದ ಪಿರಿಯಾಡಿಕ್ ಟೇಬಲ್. ಅರ್ಥ ಆಗ್ತಿದಲ್ವಾ? ಹೈಡ್ರೋಜನ್ನ ಆಲ್ಕಲಿ ಮೆಟಲ್ ಅಂತ ಟ್ರೀಟ್ ಮಾಡಲ್ಲ, ಹ್ಯಾಲೋಜನ್ ಅಂತ ಟ್ರೀಟ್ ಮಾಡಲ್ಲ ಅಂತ ಹೇಳಿ ಅವನಿಗೆ ಯಾವ ಪ್ಲೇಸ್ನು ಕೊಡೋಕ್ಕಾಗಿಲ್ಲ. ಬಿಕಾಸ್ ಇಟ್ ಬಿಹೇವ್ಡ್ ಆಸ್ ಬೋತ್. ಆಲ್ಕಲಿ ಮೆಟಲ್ ಹಾಗೂ ಹ್ಯಾಲೋಜನ್ ಪ್ರಾಪರ್ಟಿ ಎರಡು ಕೂಡ ಇತ್ತು. ಹಾಗೆ ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನಾಯಿತು ಅಂತಂದರೆ, ಐಸೋಟೋಪ್ಸ್ಗಳಿಗೆ ಅವನು ಪ್ರಾಮುಖ್ಯತೆನೇ ಕೊಡಲಿಲ್ಲ. ಸೊ ಈ ಎರಡು ಮೇಜರ್ ಡಿಸ್ಅಡ್ವಾಂಟೇಜಸ್ಸಿಂದ ಈ ಒಂದು ಲಾನ ಕೂಡ ಡಿನೈ ಮಾಡಬೇಕಾಗಿ ಬಂತು. ಅರ್ಥ ಆಗ್ತಿದಲ್ವಾ? ದೋ ಅವನು ಗ್ರೂಪ್ಸ್ ಹಾಗೂ ಸೀರೀಸ್ ಅಂತ ಹೇಳಿ ಸಾಕಷ್ಟು ಎಲಿಮೆಂಟ್ಸ್ಗಳನ್ನ ಪ್ಲೇಸ್ ಮಾಡ್ತಾ ಬಂದ ಇನ್ ವರ್ಟಿಕಲ್ ಕಾಲಮ್ಸ್ ಆ್ಯಂಡ್ ಹಾರಿಜಾಂಟಲ್ ರೋಸ್. ಬಟ್ ಹೈಡ್ರೋಜನ್ ಪ್ಲೇಸ್ ಕೊಡಲಿಲ್ಲ, ಐಸೋಟೋಪ್ಸ್ನ ಕನ್ಸಿಡರೇ ಮಾಡಲಿಲ್ಲ. ಈ ಎರಡು ರೀಸನ್ಗಳ ಮೇಜರ್ ರೀಸನ್, ಸಾಕಷ್ಟು ರೀಸನ್ ಇದೆ, ಬಟ್ ಮೇಜರ್ ರೀಸನ್ಗಳಿಂದ ಈ ಒಂದು ಲಾನ ಕೂಡ ಡಿನೈ ಮಾಡ್ತಾ ಬಂದರು. ನೆಕ್ಸ್ಟ್ ಯಾವುದು ಲಾ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಸೊ ನೆಕ್ಸ್ಟ್ ಲಾ ಇಸ್ ನಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ನಾವು
ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಯಾರು ಕೊಟ್ಟಿದ್ದು ನಮಗೆ? ಇಟ್ ಈಸ್ ಹೆನ್ರಿ ಮೋಸ್ಲೆ. ಸಾಕಷ್ಟು ಜನ ಮಕ್ಕಳು ಮೋಸ್ಲೆ ಅನ್ನೋದ್ರ ಬದಲು ಮೊಸಳೆ ಅಂದ್ಬಿಡ್ತಾರೆ. ಮಕ್ಕಳೇ, ಇಟ್ ಈಸ್ ಹೆನ್ರಿ ಮೋಸ್ಲೆ. ಹೆನ್ರಿ ಮೋಸ್ಲೆ ಅನ್ನೊಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ, ಮೆಂಡಲೀವಿನ ವರ್ಕ್ನ ಪ್ರಾಪರಾಗಿ ಸ್ಟಡಿ ಮಾಡಿ ಅವನ ಐಡಿಯಾಲಜಿಗಳನ್ನ ಅರ್ಥ ಮಾಡ್ಕೊಂಡು ಏನು ಮಾಡ್ತಾನೆ, ಎಲ್ಲೆಲ್ಲಿ ಅವನದು ಡಿಸ್ಅಡ್ವಾಂಟೇಜಸ್ಗಳಾಗ್ತಾ ಬಂತು ಅವೆಲ್ಲವೂ ಜಾಗ ಕೂಡ ಫಿಲ್ ಮಾಡ್ತಾ ಬರ್ತಾನೆ. ಫಿಲ್ ಬಂದಾಗ ಅವನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಥವಾ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಇದರಿಂದ ಸಾಕಷ್ಟು ಸೈಂಟಿಸ್ಟ್ಗಳು ಸೈಂಟಿಫಿಕ್ ಕಮ್ಯುನಿಟಿಗಳಲ್ಲಿ ಈ ಒಂದು ಲಾ ಅಥವಾ ಈ ಒಂದು ಟೇಬಲ್ಗಳನ್ನೇ ಅವನು ಫಾಲೋ ಮಾಡ್ತಾ ಬರ್ತಾರೆ. ನಾವು ಏನು ಹೇಳುತ್ತೆ ಈ ಒಂದು ಪಿರಿಯಾಡಿಕ್ ಟೇಬಲ್ ಅಂತ ನೋಡೋದಾದರೆ, ಇಟ್ ಸ್ಟೇಟ್ಸ್ ದಟ್ the physical and the chemical properties of elements, the physical and the chemical properties of the elements are the periodic functions of their atomic numbers. ಈಗಾಗಲೇ ಮೆಂಡಲೀವ್ ಏನು ಮಾಡ್ದ, ಅಟಾಮಿಕ್ ವೇಟಿಂದ ನಮಗೆ ಆ ರಿಪಿಟೇಷನ್ ಆಫ್ ಪ್ರಾಪರ್ಟೀಸ್ ಇರ್ತಿತ್ತು ನಮ್ಮ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ದ ಅಲ್ವಾ. ಬಟ್ ನಮ್ಮ ಮೋಸ್ಲೆ ಏನು ಮಾಡ್ತಾನೆ, ಅಥವಾ ನಿಮ್ಮ ಮೊಸಳೆ ಏನು ಮಾಡ್ತಾನೆ, ಇಲ್ಲ ಅಟಾಮಿಕ್ ವೇಟ್ ಅಲ್ಲ, ಅಟಾಮಿಕ್ ನಂಬರ್ ಕಾರಣ ಫಾರ್ ದಿಸ್ ರಿಪಿಟೇಷನ್ ಆಫ್ the properties could be physical ಹಾಗೂ chemical properties. ಅದೇ ಈ ಲಾ ಹೇಳೋದು. the physical and the chemical property of elements are the periodic functions of what? the atomic numbers. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಯ್ತಲ್ವಾ? ಈಗ ಮತ್ತೊಮ್ಮೆ ಪಿರಿಯಾಡಿಕ್ ಫಂಕ್ಷನ್ಸ್ ಅಂದರೆ ಏನು, ಪಿರಿಯಾಡಿಸಿಟಿ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡಿಸ್ತೀನಿ. ಇಟ್ ಸೇಟ್ಸ್ ದಟ್ ಪಿರಿಯಾಡಿಕ್ ಫಂಕ್ಷನ್ ಇಸ್ ಡ್ಯೂ ಟು, ಆ ರೆಪಿಟೇಷನ್ ಆಗ್ತಿರೋದು ಯಾಕೆ ಅಂತ ಹೇಳೋದಂದರೆ, ಡ್ಯೂ ಟು ದ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದೆ ಅಲ್ವಾ? ಒನ್ ಶಾರ್ಟ್ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೆ, ಕರೆಕ್ಟ್ ಅಲ್ವಾ? ನಾವು ಆ ರಿಪಿಟೇಷನ್ ಆಗ್ತಿರೋದು ಯಾಕೆ ಅಂತಂದರೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲರ್ ಆಗಿದೆ. ನೋಡಿ ಇಲ್ಲಿ, ಇಟ್ ಈಸ್ ಡ್ಯೂ ಟು ದ ರಿಪಿಟೇಷನ್ ಆಫ್ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸರ್ಟನ್ ರೆಗ್ಯುಲರ್ ಇಂಟರ್ವಲ್ಸ್ ಆದಮೇಲೆ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಬರ್ತೀವಿ. ಸೊ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಬರೋದ್ರಿಂದ ಪ್ರಾಪರ್ಟೀಸ್ ವಿಚ್ ಇಸ್ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ರಿಪೀಟ್ ಆಗ್ತಿದೆ. ಅರ್ಥ ಆಗ್ತಿದೆಯಲ್ವಾ? ಇದು ನಿಮ್ಮ ಪಿರಿಯಾಡಿಕ್ ಫಂಕ್ಷನ್ಸ್ ಅಂದರೆ ಏನು. ಆ್ಯಂಡ್ ಆಲ್ಸೋ ಪಿರಿಯಾಡಿಕ್ ಟೇಬಲ್ ಅಂದಿದ್ದ ಕೂಡಲೇ ನಮ್ಮ ಮೆಂಡಲೀವ್ ಸಹ ವರ್ಟಿಕಲ್ ಕಾಲಮ್ಸ್ ಹಾಗೂ ಹಾರಿಜಾಂಟಲ್ ರೋಸ್ ಕೊಟ್ಟಿದ್ದ, ಅದನ್ನು ಗ್ರೂಪ್ಸ್ ಹಾಗೂ ಸೀರೀಸ್ ಅಂತ ಹೇಳಿದ್ದ. ನಾವು ಮೋಸ್ಟ್ಲಿ ಏನು ಮಾಡ್ತಾನೆ, ಅದನ್ನು ಡೆವಲಪ್ ಮಾಡ್ತಾನೆ. ಓಕೆ, ಡೆವಲಪ್ ಮಾಡಿ ಏನು ಮಾಡ್ತಾನೆ, ಅಗೇನ್ ಅದೇ ವರ್ಟಿಕಲ್ ಕಾಲಮ್ನ ಗ್ರೂಪ್ಸ್ ಅಂತ ಕರೀತಾನೆ, ಹಾರಿಜಾಂಟಲ್ ರೋಸ್ನ ಏನು ಕರೀತಾನೆ, ಪೀರಿಯಡ್ ಅಂತ ಕರೀತಾನೆ. ಮೆಂಡಲೀವ್ ಸೀರೀಸ್ ಅಂತ ಹೇಳಿದ್ದ, ಇವನು ಪೀರಿಯಡ್ ಅಂತ ಹೇಳಿ ಕರೀತಾನೆ. ಎಷ್ಟು ಗ್ರೂಪ್ ಇತ್ತು, ಎಷ್ಟು ಪೀರಿಯಡ್ ಇತ್ತು? ವಿ ಹ್ಯಾಡ್ 18 ಗ್ರೂಪ್ಸ್ ಆ್ಯಂಡ್ 7 ಪೀರಿಯಡ್ಸ್. ಹಾರಿಜಾಂಟಲ್ ಆಗಿ ಇದ್ದಿದ್ದಂತಹ ರೋಗಳನ್ನ ಅವನೇನು ಮಾಡ್ತಾನೆ, ಪೀರಿಯಡ್ಸ್ ಅಂತ ಹೇಳ್ತಾನೆ. ವರ್ಟಿಕಲ್ ಕಾಲಮ್ಸ್ ಏನು ಹೇಳ್ತಾನೆ, ಗ್ರೂಪ್ಸ್. ಅರ್ಥ ಆಗ್ತಿದೆ ಅಲ್ವಾ? ನಾವು ಮತ್ತೊಂದು ತಿಳ್ಕೊಬೇಕಾಗಿದೆ ನಮಗೆ ಈ ಒಂದು ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ. ಅದೇ ಕಾನ್ಫಿಗರೇಷನಿಂದ ನಾವು 4 ಟೈಪ್ಸ್ ಆಫ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅಥವಾ 4 ಬ್ಲಾಕ್ಸ್ ಆಫ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಯಾವ್ಯಾವ್ದು ಬ್ಲಾಕು? ಇಟ್ ಈಸ್ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಹಾಗೂ ಎಫ್ ಬ್ಲಾಕ್. ಎಸ್ ಬ್ಲಾಕಲ್ಲಿ ಯಾವ್ದು ಬರುತ್ತೆ? ವಿ ಗೆಟ್ ದ ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್. ಗ್ರೂಪ್ 1 ಹಾಗೂ ಗ್ರೂಪ್ 2 ಎಲಿಮೆಂಟ್ಸ್ ಅದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಹಾಗೆ ಗ್ರೂಪ್ 13ಇಂದ ಹಿಡಿದು ಗ್ರೂಪ್ 18ವರೆಗೂ ಆ ಎಲ್ಲ ಎಲಿಮೆಂಟ್ಸ್ಗೂ ನಾವು ಪಿ ಬ್ಲಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಗ್ರೂಪ್ 13ಇಂದ ಹಿಡಿದು ಗ್ರೂಪ್ 18ವರೆಗೂ. ಸರ್ 3ಇಂದ ಅದು ಎಲ್ಲೋಯ್ತು? ಬಂದೆ. ನಾವು ಎಲಿಮೆಂಟ್ಸ್ ಆಫ್ ಗ್ರೂಪ್ 3 ಟು ಗ್ರೂಪ್ 12 ಒಂದು ನೋಡಿ. ಗ್ರೂಪ್ 3ಇಂದ ಗ್ರೂಪ್ 12ವರೆಗೂ ಅದನ್ನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾರೆ. ಓಕೆನಾ? ಆ್ಯಂಡ್ ಇದನ್ನು ಇನ್ನೊಂದು ರೀತಿಲಿ ಏನು ಕರೀತಾರೆ ಅಂತ ಹೇಳಿ ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಮೊದಲನೇದಾಗಿ ಗ್ರೂಪ್ 1 ಆ್ಯಂಡ್ 2ನ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಗ್ರೂಪ್ 13ಇಂದ 18ನ ಪಿ ಬ್ಲಾಕ್ ಎಲಿಮೆಂಟ್ಸ್ ಹಾಗೂ ಗ್ರೂಪ್ 3ಇಂದ 12ನ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಯಾವುದದು? ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನು? ನಿಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಕೆಳಗೊಂದು ಹಾರಿಜಾಂಟಲ್ ರೋಸ್ ಇದೆಯಲ್ಲ, 2, ಅದು ಸಪ್ರೇಟ್ ಅಲ್ಲ ಕಂಡ್ರು. ಅದನ್ನು ಪಿರಿಯಾಡಿಕ್ ಟೇಬಲ್ ಒಳಗೆ ಹಾಕೋರಿದ್ರು, ಬಟ್ ಅದು ಡಿಸ್ಪ್ರಪೋರ್ಷನ್ ಆಗ್ತಿತ್ತು. ಪಿರಿಯಾಡಿಕ್ ಟೇಬಲ್ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತಿತ್ತು. ಅಗೇನ್ ಪ್ರಾಪರ್ಟೀಸ್ಗಳು ರಿಪಿಟೇಟಿವ್ ಆಗ್ತಿರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಅದನ್ನು ಕೆಳಗೆ ಸಪ್ರೇಟಾಗಿ ಬರೀತಾರೆ ಆ್ಯಸ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್. ಲ್ಯಾಂಥನಮ್, ಆಕ್ಟಿನಮ್ ಅಂತ ಬರಿತೀವಲ್ಲ ನಾವು,
ಸೇಮ್ ಅದೇ ಗ್ರೂಪಿನ ಎಲಿಮೆಂಟ್ಸ್ಗಳು. 32 ಎಲಿಮೆಂಟ್ಸ್ ನೋಡ್ತೀವಲ್ಲ ಅದೇ. ಓಕೆನಾ? ಸೊ ಅದಕ್ಕೆ ಹೇಳಿದೆ ನೋಡಿ ಇಲ್ಲಿ, ದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ರೈಸಸ್ ಆಫ್ 2 ಹಾರಿಜಾಂಟಲ್ ರೋಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಟು ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪ್ಯಾನ್ಷನ್. ಪೀರಿಯಾಡಿಕ್ ಟೇಬಲ್ ಚೊಕ್ಕವಾಗಿ ಚಿಕ್ಕವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿ, ದೂರಾಲೋಚನೆ ಮಾಡಿ ಅವ್ರೇನು ಮಾಡಿದ್ರು, ಈ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಕೆಳಗೆ ಪೀರಿಯಾಡಿಕ್ ಟೇಬಲ್ ಕೆಳಗೆ 2 ರೋಸ್ ಆಗಿ ಬರಿತಾ ಹೋದರು. ಅರ್ಥ ಆಗ್ತಿಲ್ವಾ? ಈಗ ನೆಕ್ಸ್ಟ್ ಏನು ತಿಳ್ಕೊಬೇಕು ನಾವು, ದ್ಯಾಟ್ ಗ್ರೂಪ್ 1 ಎಲಿಮೆಂಟ್ಸ್ನ ಏನಂತಾರೆ, ಆಲ್ಸೋ ಕಾಲ್ಡ್ ಆಸ್ ಏನು ಅಂತ ಹೇಳಿ. ಗ್ರೂಪ್ 1 ಎಲಿಮೆಂಟ್ಸ್ನ ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ವಿಚ್ ಇಸ್ ಎಸ್ ಬ್ಲಾಕ್ ಎಲಿಮೆಂಟ್. ಗ್ರೂಪ್ 2 ಎಲಿಮೆಂಟ್ಸ್ ನಾವೇನಂತ ಕರಿತೀವಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್, ವಿಚ್ ಇಸ್ ಅಗೇನ್ ಯಾವುದು ಗ್ರೂಪ್ 2 ಎಲಿಮೆಂಟ್ಸ್. ಗ್ರೂಪ್ 1ನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್. ಗ್ರೂಪ್ 2ನ ಕೂಡ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ವಿಚ್ ಇಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಈಗ ಗ್ರೂಪ್ 15ನ ಏನಂತ ಕರಿತೀರಾ ಸರ್? 3 ಇಂದ 12. ಹಾಂ, ಗ್ರೂಪ್ 3 ಇಂದ 12ಗೆ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಖುಷಿಯಾ? ಸಮಾಧಾನ? ಓಕೆ, ಕಮಿಂಗ್ ಬ್ಯಾಕ್ ಹಿಯರ್. ಗ್ರೂಪ್ 15 ಎಲಿಮೆಂಟ್ಸನ್ನು ನಾವು ಏನಂತ ಕರಿತೀವಿ, ನಿಕ್ಟೋಜನ್ಸ್ ಅಥವಾ ನೈಟ್ರೋಜನ್ ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಹಾಗೆ ಗ್ರೂಪ್ 16 ಎಲಿಮೆಂಟ್ಸ್ ನಾವು ಚಾಲ್ಕೋಜನ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನಿಮ್ಮ ಪಿ ಯು ಬೋರ್ಡ್ ಹಾಗೂ ನಿಮ್ಮ KCTಲಿ ಕೂಡ ಇದನ್ನು ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಯಾವುದು, ನಿಮ್ಮ ಗ್ರೂಪ್ 17 ಎಲಿಮೆಂಟ್ಸ್, ವಿಚ್ ಇಸ್ ಹ್ಯಾಲೋಜನ್ಸ್. ಯಾವುದು ಹ್ಯಾಲೋಜನ್ಸ್? ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಬ್ಲಾ 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 ಬ್ಲಾ, ಅದೇ. ನೆಕ್ಸ್ಟ್ ಗ್ರೂಪ್ 18 ಎಲಿಮೆಂಟ್ಸ್ ಯಾವುದು, ನೋಬಲ್ ಗ್ಯಾಸಸ್, ಇನರ್ಟ್ ಗ್ಯಾಸಸ್ ಅಂತ ಹೇಳ್ತೀವಲ್ಲ, ವಿಚ್ ಇಸ್ ಲೈಕ್ ನಾಟ್ ಅಟ್ ಆಲ್ ರಿಯಾಕ್ಟಿವ್. ಈ ಒಂದು ಗ್ಯಾಸಸ್ ನಾವೇನಂತ ಕರಿತೀವಿ, ನೋಬಲ್ ಗ್ಯಾಸಸ್ ಅಥವಾ ಏರೋಜನ್ಸ್ ಅಂತ ಹೇಳ್ತೀವಿ. ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಬಟ್ ಎಲ್ಲಾದರೂ ಒಂದು ಎಕ್ಸಾಮಲ್ಲಿ ಕೇಳಬಹುದು. ಓಕೆನಾ? ಸೊ ಈಗ ನಮಗೆ ಯಾವ ಗ್ರೂಪಿನ ಏನಂತ ಕರಿತೀವಿ ಅಥವಾ ಯಾವ ಗ್ರೂಪ್ನ ಯಾವ ಬ್ಲಾಕ್ ಅಂತ ಕರಿತೀವಿ, ಆ್ಯಂಡ್ ಅಗೇನ್ ಆ ಗ್ರೂಪಿಗೆ ಮತ್ತೊಂದು ಹೆಸರೇನು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ವಿ. ಈಗ ನಮಗೆ ಎಸ್ ಆ್ಯಂಡ್ ಪಿ ಬ್ಲಾಕ್ ಒಟ್ಟಿಗೆ ಸೇರಿದ್ರೆ ಏನಂತ ಕರೀತಾರೆ ಅಂತ ತಿಳ್ಕೊಳ್ಳೋಣ. ಎಸ್ ಆ್ಯಂಡ್ ಪಿ ಬ್ಲಾಕ್ ಟುಗೆದರ್ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಥವಾ ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಮೇನ್ ಗ್ರೂಪ್ ಎಲಿಮೆಂಟ್ಸ್, ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಥವಾ ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಸೇಮ್ ಇದರ ಕಂಟಿನ್ಯೂಷನ್. ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅದೇ ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲೇ ಬರುವಂತಹ ಮತ್ತೊಂದು ಗುಂಪೆ ನಮಗೆ ಎಫ್ ಬ್ಲಾಕ್ ಎಲಿಮೆಂಟ್ಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಯಾವೊಂದು ಗ್ರೂಪಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿ ತಿಳ್ಕೊಬೇಕು. ಯಾವ ಒಂದು ಗ್ರೂಪಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿ. ಸೊ ಅಥವಾ ಯಾವೊಂದು ಪೀರಿಯಡಲ್ಲಿ ಬೆಸ್ಟ್, ಯಾವೊಂದು ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಯಾವ ಪೀರಿಯಡಲ್ಲಿ ಅಂತ ನೋಡೋದಾದರೆ, ಫಸ್ಟ್ ಪೀರಿಯಡಲ್ಲಿ ನಮಗೆ 2 ಎಲಿಮೆಂಟ್ಸ್ ಸಿಗ್ತವೆ. ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್, ಹೈಡ್ರೋಜನ್, ಹೀಲಿಯಂ. ಹಾಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಲಿಮೆಂಟಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡಲ್ಲಿ ನಮಗೆ 8 ಎಲಿಮೆಂಟ್ಸ್ ಸಿಗ್ತವೆ. ಸೊ ಇವೆಲ್ಲ ನಿಮಗೆ ಸಣ್ಣ ಸಣ್ಣ ಮಾಹಿತಿ. ಈ ಸಣ್ಣ ಸಣ್ಣ ಮಾಹಿತಿ ನೆನಪಿದ್ರೆ ನಿಮಗೆ KCTಲಿ ಇನ್ಸ್ಟೆಂಟಾಗಿ ಸೊಲ್ಯೂಷನ್ಸ್ನ ಪಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡಲ್ಲಿ ಅಗೇನ್ 8 ಎಲಿಮೆಂಟ್, ಫೋರ್ತ್ ಆ್ಯಂಡ್ ಫಿಫ್ತ್ ಪೀರಿಯಡಲ್ಲಿ ನಿಮಗೆ 18 ಎಲಿಮೆಂಟ್ಸ್ ನೋಡ್ತೀವಿ. ಆ್ಯಂಡ್ ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಪೀರಿಯಡಲ್ಲಿ ವಿ ಸಿ 32 ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕೂಡ ಬರ್ತವಲ್ಲಿ. ಗೊತ್ತಾಗ್ತಿಲ್ವಾ? ಇದು ನಿಮ್ಮ ಸಂಕ್ಷಿಪ್ತ ಮಾಹಿತಿ ವಿತ್ ರೆಸ್ಪೆಕ್ಟ್ ಟು ದ ಮಾಡರ್ನ್ ಪೀರಿಯಾಡಿಕ್ ಲಾ ಅಥವಾ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ನೆಕ್ಸ್ಟ್ ಏನು ಅಂತ ಹೇಳಿ ನೋಡುವ. ಸೊ ಮಕ್ಕಳೇ, ಇವಾಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ದ ನಾಮೆನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್. ಸರ್, ನಾಮೆನ್ಕ್ಲೇಚರ್ ಏನಕ್ಕೆ ಇವಾಗ ನೇಮಿಂಗ್ ಮಾಡಿಬಿಟ್ಟಿದ್ದೀವಲ್ಲ? ಹಾಂ ಮಕ್ಕಳೇ, ಆಗಿನ ಕಾಲದಲ್ಲಿ ನಾಮೆನ್ಕ್ಲೇಚರ್ ಮಾಡ್ಬೇಕಾದ್ರೆ ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು 2 ನೇಷನ್ಗಳ ಮಧ್ಯೆ, 2 ಸೈಂಟಿಸ್ಟ್ಗಳ ಮಧ್ಯೆ. ಫಾರ್ ಎಕ್ಸಾಂಪಲ್ ನಿಮಗೊಂದು ಹೇಳ್ತೀನಿ. ನಾವು 100th ಎಲಿಮೆಂಟ್ ನಂತರ ಬರುವಂಥ ಎಲಿಮೆಂಟ್ಸ್ಗಳಿಗೆ ನೇಮಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಮ ಸೈಂಟಿಸ್ಟ್ಗಳಿಗೆ. ಯಾಕೆ ಅಂತಂದರೆ, ಅವರಲ್ಲಿ ಇರುವಂತಹ ಒಂದು ಅಡ್ವಾನ್ಸ್ಮೆಂಟ್ಸ್ಗಳಾಗಿರ್ಬೋದು ಅಥವಾ ಇನ್ಸ್ಟ್ರುಮೆಂಟೇಷನ್ಗಳಾಗಿರ್ಬೋದು, ಅದನ್ನು ಉಪಯೋಗಿಸ್ಕೊಂಡು ಅವ್ರೇನು ಮಾಡಿದ್ರು, ಖಂಡಿತ ಬಂದರು ವಿತ್ ಲಾಟ್ಸ್ ಆಫ್ ಪ್ರಾಪರ್ಟೀಸ್. ಬಟ್ ಇಲ್ಲಿ ಏನಾಗ್ತಿತ್ತು ಅಂತಂದರೆ, ಆ ಒಂದು ಪ್ರೈಡ್ ಅಥವಾ ಆ ಒಂದು ಗರ್ವದಿಂದ ಅವ್ರೇನು ಮಾಡಿದ್ರು, ಇನ್ನೂ ಆ ಎಲಿಮೆಂಟ್ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡದೇ ಇದ್ದರೂ ಸಹ ಏನು ಮಾಡ್ತಿದ್ರು, ಆ ಎಲಿಮೆಂಟ್ ನಂದು, ಈ ಎಲಿಮೆಂಟ್ ನಾನು ಡಿಸ್ಕವರ್ ಮಾಡಿದೆ ಅಂತ ಹೇಳಿ ಅವರು ನೇಮಿಂಗ್ ಮಾಡ್ತಾ ಬರ್ತಿದ್ರು.
ಯಾರಪ್ಪ ಅದು ಅಂತಂದರೆ ನಮ್ಮ USA ಹಾಗೂ ನಮ್ಮ ಸೋವಿಯೆಟ್. USA ಹಾಗೂ ಸೋವಿಯೆಟ್ ಅನ್ನೋರು ಒಂದೇ ಒಂದು ಎಲಿಮೆಂಟ್ ಹಿಂದೆ ಬಿದ್ದಿದ್ರು. ಯಾವ ಒಂದು ಎಲಿಮೆಂಟ್ ಅಂತಂದರೆ ದ ಎಲಿಮೆಂಟ್ ನಂಬರ್ 104. ಈಗೇನು ನಾವು ರುದರ್ಫೋರ್ಡಿಯಂ ಅಂತ ಹೇಳ್ತೀವಲ್ಲ, ಅದೇ ಎಲಿಮೆಂಟ್ ನೇಮ್ ಮಾಡೋಕ್ಕೆ ಸಾಕಷ್ಟು ಜಗಳಗಳಾಯಿತು. ಜಗಳ ಅಂದರೆ ಏನು, ಹೊಡೆದಾಟ ಅಲ್ಲ, ಸೈಂಟಿಫಿಕ್ ಕಮ್ಯುನಿಟಿಲಿ ಅವ್ರದ್ದೇ ಆದಂಥ ವಾದಗಳು ವಿವಾದಗಳು. ನಾವು USA ಅವರು ಹೇಳ್ತಾರೆ ದ್ಯಾಟ್ ನಾ ಈ ಒಂದು ಎಲಿಮೆಂಟನ್ನು ರುದರ್ಫೋರ್ಡಿಯಂ ಅಂತ ಹೆಸರು ಕರಿತೀನಿ, ಬಿಕಾಸ್ ನಾನು ಇದನ್ನು ಡಿಸ್ಕವರ್ ಮಾಡಿದ್ದು. ಆ್ಯಂಡ್ ಅಗೇನ್ ಸೋವಿಯತ್ ಯೂನಿಯನ್ ಅವರು ಹೇಳ್ತಾರೆ ದ್ಯಾಟ್ ಇಟ್ ಇಸ್ ಕುರ್ಚಟೋವಿಯಂ ಅಂತ ಕರಿತೀನಿ, ನಾನು ಕುರ್ಚಟೋವಿಯಂ ಅಂತ ಕರಿತೀನಿ ಬಿಕಾಸ್ ನಾನು ಕಂಡುಹಿಡಿದಿದ್ದು ಅಂತ ಹೇಳಿ. ಆ್ಯಂಡ್ ಈ ಒಂದು ಲೈಕ್ ಮಿಸ್ ಹ್ಯಾಪಿಂದ ಅಥವಾ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನಾಗ್ತಿತ್ತು, ಎಲಿಮೆಂಟ್ಸ್ಗಳನ್ನ ಪ್ರಾಪರಾಗಿ ನೇಮ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಇದನ್ನು ರೆಕಗ್ನೈಸ್ ಮಾಡಿದ್ಯಾರು, ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ರೆಕಗ್ನೈಸ್ ಮಾಡಿದ್ಯಾರು, ಇಟ್ ಈಸ್ IUPAC. IUPAC ಅವ್ರು ಏನು ಮಾಡಿದ್ರು, ನೀವು ಒಂದು ಎಲಿಮೆಂಟನ್ನ ಕಂಪ್ಲೀಟಾಗಿ ಸ್ಟಡಿ ಮಾಡೋವರೆಗೂ, ಕಂಪ್ಲೀಟಾಗಿ ನಾವು ಅದನ್ನು ಎಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳೋವರೆಗೂ ಯಾವೊಂದು ಎಲಿಮೆಂಟ್ಸು ನೀವು ನೇಮ್ ಮಾಡಕೂಡ್ದು, ಯಾವೊಂದು ಎಲಿಮೆಂಟ್ಸು ನೀವು ಕೂಡ ನೇಮ್ ಮಾಡಕೂಡ್ದು. ಬಟ್ ನ್ಯೂಮರಿಕಲ್ ರೂಟ್ಸ್ ಮುಖಾಂತರ ನೀವು ಅದನ್ನು ನೇಮ್ ಮಾಡಬಹುದು. ಅಂದರೆ ಟೆಂಪರರಿ ನೇಮ್ಸ್ ಕೊಡ್ಬೋದು, ನಾಟ್ ಪರ್ಮನೆಂಟ್ ನೇಮ್ಸ್ ಅಂತ ಹೇಳಿ. ಟೆಂಪರರಿ ನೇಮ್ಸ್ನ ಹೇಗೆ ಕೊಟ್ಟರು ಫಾರ್ ಎಲಿಮೆಂಟ್ಸ್ ಅಥವಾ ಫಾರ್ ಎಲಿಮೆಂಟ್ಸ್ ಆಫ್ಟರ್ 100 ವಿತ್ ಅಟಾಮಿಕ್ ನಂಬರ್ 100 ನಂತರ ಇರುವಂಥ ಎಲಿಮೆಂಟ್ಸ್ ಹೇಗೆ ಅದನ್ನು ನೇಮ್ ಮಾಡಿದ್ರು ಅಂತ ಹೇಳಿ ಈ ಒಂದು ಸಣ್ಣ ಟಾಪಿಕಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ನಾವು ಈಗ ಡಿಜಿಟ್ಸ್ ಹಾಗೂ ಅದರ ನೇಮ್ಗಳನ್ನ ತಿಳ್ಕೊಳ್ಳೋಣ. ಫಸ್ಟು ಸಪೋಸ್ ನಾವು ಆ ಒಂದು ಅಟಾಮಿಕ್ ನಂಬರಲ್ಲಿ 0 ಇತ್ತು ಅಂತಂದರೆ ಆ ಒಂದು ನೇಮ್ ಏನಂತ ಕರೆದ್ರೆ ನಿಲ್ ಅಂತ ಹೇಳಿ ಕರಿತಿದ್ರು. 0 ಇತ್ತು ಅಂತಂದರೆ ಅದಕ್ಕೇನಂತ ಅವರು ಲೈಕ್ ಸಫಿಕ್ಸ್ ಆ್ಯಡ್ ಮಾಡ್ತಿದ್ರು ನಿಲ್, ಅಥವಾ ಪ್ರಿಫಿಕ್ಸ್ ಆ್ಯಡ್ ಮಾಡ್ತಿದ್ರು ನಿಲ್. 1 ಇತ್ತು ಅಂತಂದರೆ ಯುನ್, 2 ಇತ್ತು ಅಂತಂದರೆ ಬೈ, 3 ಇತ್ತು ಅಂತಂದರೆ ಟ್ರೈ, 4 ಇತ್ತು ಅಂತಂದರೆ ಕ್ವಾಡ್, 5 ಇತ್ತು ಅಂದರೆ ಪೆಂಟ್, 6 ಅಂದರೆ ಹೆಕ್ಸ್, 7 ಅಂದರೆ ಹೆಪ್ಟ್, 8 ಅಂದರೆ ಆಕ್ಟ್, 9 ಅಂದರೆ ಎನ್ ಅಂತ ಹೇಳಿ ಅವರು ಪ್ರಿಫಿಕ್ಸ್ಗಳನ್ನ ಅಥವಾ ನೇಮ್ ಶಾರ್ಟ್ ಫಾರ್ಮ್ಸ್ಗಳು ಕೊಡ್ಕೊತಾ ಹೋದರು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 101 ನೋಡೋದಾದರೆ ನೋಡಿ, ಇಲ್ಲಿ ಹೆಂಗೆ ಚೇಂಜ್ ಮಾಡ್ತೀನಿ ತಾಳಿ, ಸೊ ದಟ್ ನಿಮ್ಗೆ ನೀಟಾಗಿ ಕಾಣುತ್ತೆ. ಈಗ ಇದು ನಮಗೆ 101. 1 ಅಂತಂದರೆ ಏನು ಯೂಸ್ ಮಾಡಬೇಕಿಲ್ಲ ನಾನು, ಯುನ್. ನೋಡಿ ಇಲ್ಲಿ ಯುನ್. 0 ನಿಲ್. ನೆಕ್ಸ್ಟ್ ಯಾವುದು 1 ಅಗೇನ್ ಯುನ್. EM ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅಷ್ಟೇ. ಸೊ ಅವಾಗೇನಾಯ್ತಿದ್ದು ಯುನ್ ಇಲ್ ಯುನಿಯಮ್. 101 ಯುನ್ ನಿಲ್ ಯುನಿಯಮ್ ಅಂತ ಹೇಳಿ ಅವರು IUPAC ನೇಮ್ ಕೊಡ್ತಾ ಹೋದರು. ಅದೇ ರೀತಿ ಅಫಿಷಿಯಲ್ ಆಗಿ ಏನು ಕೊಟ್ಟರು IUPAC ಅವರು, ಮೆಂಡಲೀವಿಯಂ. ಏನು ಮೆಂಡಲೀವಿಯಂ. ಈಗ ನೆಕ್ಸ್ಟ್ ಅಟಾಮಿಕ್ ನಂಬರ್ ಯಾವುದಪ್ಪ ಅಂತಂದರೆ ಇಟ್ ಇಸ್ 102. 1 ಅಂತಂದರೆ ಅಗೇನ್ ನಮ್ಗೆ ಚೆನ್ನಾಗಿ ಗೊತ್ತಿದೆ ದಟ್ ಇಟ್ ಇಸ್ ಯುನ್. 0 ಅಂತಂದರೆ ನಿಲ್. ಆ್ಯಂಡ್ 2 ಇದೆ, 2 ಇದ್ರೆ ಏನು ಬಿ ಅಥವಾ ಬೈ. ಸೊ ಆಲ್ ಟುಗೆದರ್ ಯುನ್ ನಿಲ್ ಬಿ ಎಮ್. ಯುನಿಲ್ ಬಿ ಎಮ್. ಅದನ್ನು IUPAC ಅವ್ರು ಏನು ಕೊಟ್ಟರು, ನೊಬೇಲಿಯಂ. ನೀವು ಕೇಳ್ಬೋದು ಸರ್ ಇದೇನಿದು IUPAC ಅವರು ಅವ್ರದ್ದೇ ನೇಮ್ ಕೊಟ್ಟಿದಾರಲ್ಲ. ಇಲ್ಲೇನಾಗ್ತಿತ್ತು ಅಂತಂದರೆ ಕೆಲವೊಂದು ಸೈಂಟಿಸ್ಟ್ಗಳು ಅವ್ರ ನೇಷನ್ಸ್ನ ರೆಪ್ರೆಸೆಂಟ್ ಮಾಡಬೇಕತ್ತ ಅಥವಾ ಅವ್ರ ಸೈಂಟಿಸ್ಟ್ಗಳನ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಆ ಒಂದು ನೇಮ್ಗಳು ಕೊಡಬೇಕು ಅಂತ ಹೇಳಿ ಸಾಕಷ್ಟು ನೇಮ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನೇ IUPAC ಕೂಡ ಅಪ್ರೂವ್ ಮಾಡಿದೆ. ಅರ್ಥ ಆಗ್ತಿದಲ್ವಾ? ಸೊ ಇದು ನಿಮ್ಮ ಸಣ್ಣ ಮಾಹಿತಿ ವಿತ್ ರೆಸ್ಪೆಕ್ಟ್ ಟು ದ ನಾಮೆನ್ಕ್ಲೇಚರ್. ಈಗ ನೆಕ್ಸ್ಟ್, ಸೊ ಮಕ್ಕಳೇ ಇವಾಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ದ ಪಿರಿಯಾಡಿಕ್ ಪ್ರಾಪರ್ಟೀಸ್. ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತಂದರೆ ಯಾವೊಂದು ಪ್ರಾಪರ್ಟಿಗಳು ಪದೇ ಪದೇ ರಿಪೀಟ್ ಆಗ್ತಾ ಬರ್ತವೆ ಆ್ಯಂಡ್ ಬೇಸ್ಡ್ ಆನ್ ವಾಟ್ ಅಂತ ಹೇಳಿ. ಓಕೆನಾ? ಆ ಒಂದು ಪ್ರಾಪರ್ಟಿಗಳಲ್ಲಿ ಮೊದಲನೇ ಪ್ರಾಪರ್ಟಿ ಬರೋದು ನಮಗೆ ಅಟಾಮಿಕ್ ರೇಡಿಯಸ್. ಈಗಾಗಲೇ ಗೊತ್ತಿದೆ ನಮಗೆ ಅಟಾಮಿಕ್ ರೇಡಿಯಸ್ ಅಂದರೆ ಏನು. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ವಾಟ್ ಆ್ಯಂಡ್ ವಾಟ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಆರ್ಬಿಟಲ್ ಆಫ್ ದ ಆಟಮ್. ಅಥವಾ ಸೆಂಟರಿಂದ ಹಿಡಿದು ಲಾಸ್ಟ್ ವೇಲೆನ್ಸ್ ಶೆಲ್ವರೆಗೂ ಏನು ಆ ಒಂದು ಡಿಸ್ಟೆನ್ಸ್ ಇದೆಯಲ್ಲ ಅದನ್ನು ನಾವು ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಈಗ ಅದೇ ಅಟಾಮಿಕ್ ರೇಡಿಯಸಲ್ಲಿ ಯಾವ್ದು ಮತ್ತಷ್ಟು ಟೈಪ್ಸ್ಗಳಿದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ.
ಸೊ ಮೊದಲನೇ ಟೈಪ್ ಬರೋವಂಥದ್ದು ನಮಗೆ ಇಟ್ ಈಸ್ ದ ಕೋವಲೆಂಟ್ ರೇಡಿಯಸ್. ಕೋವಲೆಂಟ್ ರೇಡಿಯಸ್ ನಾವು ಕೋವಲೆಂಟ್ ರೇಡಿಯಸ್ ಆಗಬೇಕು, ಕಂಡುಹಿಡಿಬೇಕು ಅಂತಂದರೆ ಕೋವಲೆಂಟ್ಲಿ ಬಾಂಡೆಡ್ ಆಗಿರಬೇಕು. ಎರಡು ಎಲಿಮೆಂಟು ಕೋವಲೆಂಟ್ಲಿ ಬಾಂಡೆಡ್ ಆಗಿರಬೇಕು. ಆ್ಯಂಡ್ ಈ ಡೆಫಿನೇಷನ್ ಏನು ಹೇಳ್ತಿದೆ ನೋಡುವ. ಸೊ ಡೆಫಿನೇಷನ್ ಸೇಸ್ ದ್ಯಾಟ್ ಇಟ್ ಈಸ್ ದ 1/2 of the distance between the center of the nuclei of two similar atoms or two similar elements. ಆಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ. It is the 1/2 of the distance between the centers of the nuclei of two similar atoms joined by a single covalent bond. ನಾವಾಗಲೇ ಹೇಳಿದೆ ಕೋವಲೆಂಟ್ ರೇಡಿಯಸ್ ಕಂಡುಹಿಡಬೇಕು ಅಂತಂದರೆ ಅದು ಕೋವಲೆಂಟ್ಲಿ ಬಾಂಡ್ ಆಗಿರಬೇಕು, ಗೊತ್ತಿದಲ್ವಾ? ಆ್ಯಂಡ್ ಇಟ್ ಈಸ್ ಜನರಲಿ ಯೂಸ್ ಫಾರ್ ನಾನ್ ಮೆಟಲ್ಸ್. ಕೋವಲೆಂಟ್ಲಿ ಬಾಂಡೆಡ್ ಆಟಮ್ಸ್ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಯೂಶಲಿ ನಾವು ನಾನ್ ಮೆಟಲ್ಸಲ್ಲಿ ಕೋವಲೆಂಟ್ಲಿ ಬಾಂಡೆಡ್ ಆಗೋದು, ಅಥವಾ ಅಲ್ಲೇ ನಾವು ಕೋವಲೆಂಟ್ ರೇಡಿಯಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಅರ್ಥಾಗ್ತಿಲ್ವಾ? ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಮೈ ಮೆಟಾಲಿಕ್ ರೇಡಿಯಸ್. ಹೇಗೆ ನಾವು ಕೋವಲೆಂಟ್ ರೇಡಿಯಸ್ನ ಅರ್ಥ ಮಾಡ್ಕೊಂಡ್ವಿ, ಮೆಟಾಲಿಕ್ ರೇಡಿಯಸ್ ಕೂಡ ಹಾಗೆಯೇ. ಮೆಟಾಲಿಕ್ ರೇಡಿಯಸ್ ಕಂಡುಹಿಡಬೇಕು ಅಂತಂದರೆ ಇಟ್ ಅಂಡರ್ಗೋಸ್ ಇನ್ ಮೆಟಾಲಿಕ್ ಕ್ರಿಸ್ಟಲ್ಸ್. ಮೆಟಾಲಿಕ್ ಕ್ರಿಸ್ಟಲ್ ಲ್ಯಾಟಿಸಲ್ಲೇ ನಾವು ಅದನ್ನು ಮೆಷರ್ ಮಾಡ್ಬೋದು. ಹೇಗೆ, ಏನದು ಲಾ ಅಂತದ್ದು ಅಥವಾ ಏನದು ಹೇಳುತ್ತೆ ಡೆಫಿನೇಷನ್ ಅಂತ ನೋಡೋದಾದರೆ ಇಟ್ ಈಸ್ ದ 1/2 of the internuclear distance between the two nearest atoms of the metal lattice. ಹೇಳಿದೆ, ಈಗ ತಾನು ಹೇಳಿದೆ, ಕ್ರಿಸ್ಟಲ್ ಲ್ಯಾಟಿಸ್ ಆಗಿರ್ಬೇಕು, ಮೆಟಾಲಿಕ್ ಲ್ಯಾಟಿಸ್ ಆಗಿರ್ಬೇಕು, ಮೆಟಾಲಿಕ್ ಕಾಂಪೌಂಡ್ಸ್ ಆಗಿರಬೇಕು, ಆವಾಗಷ್ಟೇ ಮಾತ್ರ ನೀವು ಮೆಟಾಲಿಕ್ ರೇಡಿಯಸ್ನ ಕಂಡುಹಿಡಿಬೋದು. ಆ್ಯಂಡ್ ಇಟ್ ಈಸ್ ಜನರಲಿ ಯೂಸ್ ಫಾರ್ ಮೆಟಲ್ಸ್. ಈಗಾಗಲೇ ಕೋವಲೆಂಟ್ ರೇಡಿಯಸ್ ಹೇಗೆ ಅಂತ ಹೇಳಿದ್ವಿ, ಇಟ್ ಈಸ್ ಓನ್ಲಿ ಪರ್ಟಿಕ್ಯುಲರ್ ಫಾರ್ ನಾನ್ ಮೆಟಲ್ಸ್. ಆ್ಯಂಡ್ ಮೆಟಾಲಿಕ್ ರೇಡಿಯಸ್ ಅದಕ್ಕೆ ಇಟ್ ಈಸ್ ಓನ್ಲಿ ಪರ್ಟಿಕ್ಯುಲರ್ ಫಾರ್ ಮೆಟಲ್ಸ್. ಓಕೆನಾ? ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಮೈ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್. ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಏನು ಹೇಳುತ್ತೆ, ನಮಗೆ ಚೆನ್ನಾಗಿ ಗೊತ್ತಿದೆ ದಟ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್ ಆಫ್ ಇಂಟ್ರಾಕ್ಷನ್. ನಾವು ಇದನ್ನು ರೇಡಿಯಸ್ ಹೆಂಗೆ ಕಂಡುಹಿಡಿಯೋದು? ಹಾಂ, ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂದಿದ್ದ ಕೂಡಲೇ ಅಥವಾ ವ್ಯಾನ್ ಡರ್ ವಾಲ್ಸ್ ಅಟ್ರಾಕ್ಷನ್ ಅಂದಿದ್ದ ಕೂಡಲೇ ಎಲಿಮೆಂಟ್ಸು ಪ್ರಾಪರಾಗಿ ಜಾಯ್ನ್ ಆಗಿರಲ್ಲ. ಇಟ್ ವುಡ್ ಬಿ ಕ್ವೈಟ್ ಅಪಾರ್ಟ್, ಕ್ವೈಟ್ ಫಾರ್ ಅಪಾರ್ಟ್. ಸುಮ್ಮನೆ ಇರ್ತವೆ ಜೊತೆಗೆ, ಒಂದು ಸಣ್ಣ ಫೋರ್ಸಸ್ ಇರ್ತವೆ ಅದೆರಡು ಮಧ್ಯೆ, ಬಟ್ ಕಂಪ್ಲೀಟ್ ಆಗೋದು ಬಾಂಡ್ ಆಗಿರಲ್ಲ. ಓಕೆನಾ? ಆವಾಗ ನಮಗೆ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗೋದು. ಆ ಎರಡರ ಆಟಮ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ ನಾವು ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಹೇಳ್ತೀವಿ. ಏನು ಹೇಳುತ್ತೆ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್? ಇಟ್ ಈಸ್ ದ 1/2 of the internuclear distance ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಐಡೆಂಟಿಕಲ್ ಆಟಮ್ಸ್. ಅಡ್ಜಸೆಂಟ್ ಪಕ್ಕದಲ್ಲಿರುವಂಥ ಆಟಮ್ಸ್ಗಳ ಮಧ್ಯೆ ಇರುವಂಥ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಲಾಂಗಿಂಗ್ ಟು ವಾಟ್? ಟು ನೇಬರಿಂಗ್ ಮಾಲಿಕ್ಯೂಲ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಆಫ್ ಅನ್ ಎಲಿಮೆಂಟ್. ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಆಗ್ತಿದೆ ಅಂತಂದರೆ ಎಲಿಮೆಂಟ್ಸ್ಗಳು ಹತ್ತಿರ ಇರಬೇಕಷ್ಟೇ, ಬಾಂಡ್ ಹಾಕ್ಕೊಡೋದು ಹತ್ತಿರ ಇರಬೇಕು. ಆ್ಯಂಡ್ ದೇರ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ? ವ್ಯಾನ್ ಡರ್ ವಾಲ್ಸ್ ರೇಡಿಯಸ್. ಈಗ ನೆಕ್ಸ್ಟ್ ಇರುವಂಥದ್ದೇ ನಮಗೆ ಅಯಾನಿಕ್ ರೇಡಿಯಸ್. ಈಗಾಗಲೇ ಕೋವಲೆಂಟ್, ಮೆಟಾಲಿಕ್ ಹಾಗೂ ವ್ಯಾನ್ ಡರ್ ವಾಲ್ಸ್ ತಿಳ್ಕೊಂಡ್ವಿ. ಈಗ ಅಯಾನಿಕ್ ರೇಡಿಯಸ್. ಅಯಾನಿಕ್ ರೇಡಿಯಸ್ ಅಂದರೆ ಏನು? ಇಲ್ಲಿ ನಮಗೆ ಅಯಾನ್ಸ್ಗಳು ಬರ್ತವೆ. ಅಯಾನ್ಗಳ ಮಧ್ಯೆ ಇರುವಂಥ ಇಂಟ್ರಾಕ್ಷನ್ ಬಗ್ಗೆ ಓದ್ತೀವಿ ನಾವು. NaCl ನೋಡಿದ್ವಲ್ಲ, ಹಾಗೆ NaCl Na+Cl- ಒಟ್ಟುಗೂಡಿದಾಗ ಅಯಾನಿಕ್ ಬಾಂಡ್ ಕ್ರಿಯೇಟ್ ಆಗುತ್ತಲ್ಲ. ಅವೆರಡು ಅಯಾನಿಕ್ ಬಾಂಡ್ ಕ್ರಿಯೇಟ್ ಆದಾಗ ಅವೆರಡರ ಮಧ್ಯೆ ಇರುವಂಥ ರೇಡಿಯಸ್ನ ಹೇಗೆ ಕಂಡುಹಿಡ್ತೀವಿ ಅಂತಂದರೆ ಥ್ರೂ ಅಯಾನಿಕ್ ರೇಡಿಯಸ್. ಏನು ಹೇಳ್ತಾ ಅಯಾನಿಕ್ ರೇಡಿಯಸ್? ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಆ್ಯಂಡ್ ಇಟ್ಸ್ ರೀಚ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ಇಟ್ಸ್ ಎಲೆಕ್ಟ್ರಾನ್ ಕ್ಲೌಡ್. ನೋಡಿ ಇಲ್ಲಿ, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ and the point up to which the nucleus has its influence on the electron cloud. ಒಂದು ಆಟಮ್ನ ತಗೊಂಡು ಆಟಮ್ ಮಧ್ಯೆ ಇರೋಂಥ ನ್ಯೂಕ್ಲಿಯಸ್, ಆ ನ್ಯೂಕ್ಲಿಯಸ್ಸಿಂದ ಹಿಡಿದು ಅದಕ್ಕೆ ಎಷ್ಟು ರೀಚ್ ಆಗುತ್ತೋ ಎಲೆಕ್ಟ್ರಾನ್ ಕ್ಲೌಡ್, ಅಲ್ಲಿವರೆಗೂ ಇರುವಂತಹ ಇಂಟ್ರಾಕ್ಷನ್, ಅಲ್ಲಿವರೆಗೂ ಇರುವಂತಹ ರೇಡಿಯಸ್ ನಾವು ಏನು ಕರಿತೀವಿ? ಅಯಾನಿಕ್ ರೇಡಿಯಸ್. ಓಕೆನಾ? ಇದು ನಮ್ಮ ಮೊದಲನೇ ಪಿರಿಯಾಡಿಕ್ ಪ್ರಾಪರ್ಟೀಸ್ ಇನ್ ದ ಅಟಾಮಿಕ್ ರೇಡಿಯಸ್. ಈಗ ಎರಡನೇ ಪ್ರಾಪರ್ಟಿ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಎರಡನೇ ಪ್ರಾಪರ್ಟಿ ಬಂದ್ಬಿಟ್ಟು ಇಟ್ ಇಸ್ ಅಯೋನೈಸೇಷನ್ ಎಂಥಾಲ್ಪಿ. ಅ ಬ್ಯೂಟಿಫುಲ್ ಟಾಪಿಕ್, ಅಯೋನೈಸೇಷನ್ ಎಂಥಾಲ್ಪಿ. ಫಸ್ಟ್, ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಅಯೋನೈಸೇಷನ್ ಎಂಥಾಲ್ಪಿ ಅಂತಂದ್ರೆ ಏನು? ಇಟ್ ಈಸ್ ದ ಎನರ್ಜಿ ರಿಕ್ವೈರ್ಡ್ ಟು ವಾಟ್? ಇಟ್ ಈಸ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ದ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಒಂದು ಗೇಷಿಯಸ್ ಆಟಮಲ್ಲಿ ವೇಲೆನ್ಸ್ ಶೆಲ್ಲಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕೋ ಆ ಒಂದು ಎನರ್ಜಿನ ಏನು ಕರಿತೀವಿ? ಅಯೋನೈಸೇಷನ್ ಎಂಥಾಲ್ಪಿ. ನೋಡಿ ಇಲ್ಲಿ, ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ವೇರ್? ದ ಔಟರ್ ಮೋಸ್ಟ್ ಶೆಲ್ ಆಫ್ ವಾಟ್?
ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟಲ್ಲಿದ್ದಾಗ ಸ್ಟೇಬಲ್ ಆಗಿರ್ತವೆ ನಮ್ಮ ಎಲೆಕ್ಟ್ರಾನ್ಸ್. ಎಕ್ಸೈಟೆಡ್ ಆದಾಗ ಎಲೆಕ್ಟ್ರಾನು ತುಂಬ ಅನ್ಸ್ಟೇಬಲ್ ಆಗಿರ್ತವೆ. ಆ್ಯಂಡ್ ಅಗೇನ್ ರಿಮೂವಲ್ ಆಫ್ ದೀಸ್ ಎಲೆಕ್ಟ್ರಾನ್ಸ್ ಇಸ್ ಕ್ವೈಟ್ ಡಿಫಿಕಲ್ಟ್. ಅರ್ಥ ಆಗ್ತಿಯಲ್ವಾ? ಸೊ ಇವಾಗ ಅಯನೈಸೇಷನ್ ಹೇಗೆ ಅರ್ಥ ಆಗಬೇಕು? ನಾವು ಈಗಾಗಲೇ ಪಿರಿಯಾಡಿಕ್ ಟೇಬಲಲ್ಲಿ ನಾವು ಪಿರಿಯಾಡಿಕ್ ಟ್ರೆಂಡ್ಸ್ ಅಂತ ಹೇಳಿ ಒನ್ ಶಾರ್ಟ್ ವಿಡಿಯೋಲಿ ಅರ್ಥ ಮಾಡ್ಕೊಂಡಿದ್ವಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಏನು ಹೇಳುತ್ತೆ? ಡೌನ್ ದ ಗ್ರೂಪ್ ದ ಅಟಾಮಿಕ್ ಆರ್ಬಿಟಲ್ ಇನ್ಕ್ರೀಸಸ್. ನಂಬರ್ ಆಫ್ ಶೆಲ್ ಆ್ಯಡ್ ಆಗ್ತಾ ಬರುತ್ತೆ. ಡೌನ್ ದ ಗ್ರೂಪ್ ದ ಅಟಾಮಿಕ್ ಆರ್ಬಿಟಲ್ ಇನ್ಕ್ರೀಸಸ್ ಬಿಕಾಸ್ ನಂಬರ್ ಆಫ್ ಶೆಲ್ಸ್ ಆ್ಯಡ್ ಆಗ್ತಾ ಬರ್ತವೆ. ನಾವು ನಂಬರ್ ಆಫ್ ಶೆಲ್ ಆ್ಯಡ್ ಆಗ್ತಾ ಬರ್ತೇವೆ ಅಂತಂದರೆ ನ್ಯೂಕ್ಲಿಯಸ್ ಹಾಗೂ ಎಲೆಕ್ಟ್ರಾನಿನ ಮಧ್ಯೆ ಇರುವಂಥ ಡಿಸ್ಟೆನ್ಸು ದೂರ ಆಗ್ತಾ ಬರ್ತವೆ. ಯಾವಾಗ ದೂರ ಆಗ್ತಾ ಬರ್ತವೆ, ದೇರ್ ಇಸ್ ವಾಟ್ ವೆರಿ ಲೆಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಅಥವಾ ನಾವೇನಂತ ಕರಿತೀವಿ ಅದನ್ನು ZEF, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯಸ್ ಹಾಗೂ ಎಲೆಕ್ಟ್ರಾನ್ ಮಧ್ಯೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಆಟಮಿನ ಸೈಜು ದೊಡ್ಡದಾಗ್ತಾ ಬಂದಾಗ. ಆಟಮ್ ಸೈಜ್ ದೊಡ್ಡದಾಗ್ತಾ ಬಂದಾಗ ನ್ಯೂಕ್ಲಿಯಸ್ ಹಾಗೂ ಎಲೆಕ್ಟ್ರಾನ್ ದೂರ ಇದೆ ಅಂತಂದರೆ ಈ ಒಂದು ಎಲೆಕ್ಟ್ರಾನನ್ನು ಆರಾಮಾಗಿ ರಿಮೂವ್ ಮಾಡ್ಬೋದಲ್ಲ, ಬಿಕಾಸ್ ಇಂಟ್ರಾಕ್ಷನ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ, ಆರಾಮಾಗಿ ರಿಮೂವ್ ಮಾಡ್ಬೋದು. ನಾವು ರಿಮೂವ್ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಕಾ, ಕಡಿಮೆ ಎನರ್ಜಿ ಬೇಕಾ? ಕಡಿಮೆ ಎನರ್ಜಿ ಬೇಕು. ಅರ್ಥ ಆಗ್ತಿಲ್ವಾ? ಅದೇ ಆಟಮ್ ಚಿಕ್ಕದಿದೆ, ಆಟಮ್ ತುಂಬ ಚಿಕ್ಕದಿದೆ. ಆ್ಯಂಡ್ ನ್ಯೂಕ್ಲಿಯಸ್ ಹಾಗೂ ಎಲೆಕ್ಟ್ರಾನ್ ಕೂಡ ಇರುವಂಥ ಇಂಟ್ರಾಕ್ಷನ್ ಜಾಸ್ತಿ ಇದೆ ಬಿಕಾಸ್ ಡಿಸ್ಟೆನ್ಸ್ ಕೂಡ ಕಡಿಮೆ ಇದೆ. ಸೊ ಇಂಥ ಒಂದು ಕಂಡೀಷನ್ನಲ್ಲಿ ಈ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ತುಂಬ ಕಷ್ಟ, ಸಾಕಷ್ಟು ಎನರ್ಜಿ ಬೇಕು ನನಗೆ. ಅದರಲ್ಲೇ ನಾವು ಓದೋದೇ ನಮ್ಮ ಅಯೋನೈಸೇಷನ್ ಎಂಥಾಲ್ಪಿ. ಆ ಒಂದು ಟಾಪಿಕಲ್ಲಿ ಓದುವಂಥದ್ದೇ ನಮ್ಮ ಅಯೋನೈಸೇಷನ್ ಎಂಥಾಲ್ಪಿ. ನೋಡಿ ಇಲ್ಲಿ, ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಸೈಜ್ ಆಫ್ ಆಟಮ್. ಸೈಜು ಚಿಕ್ಕದಿದ್ದಾಗ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಬೇಕು, ಸೈಜು ದೊಡ್ಡದಿದ್ದಾಗ ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಬೇಕು. ಹಾಗೆ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ ಅಂತಂದರೆ ಏನು ಮಾಡ್ತೀವಿ? ಅಯೋನೈಸೇಷನ್ ಎಂಥಾಲ್ಪಿ ಕೂಡ ಜಾಸ್ತಿ ಬೇಕು. ಚಾರ್ಜ್ ಜಾಸ್ತಿ ಇದೆ, ನ್ಯೂಕ್ಲಿಯಸ್ ಹಾಗೂ ಎಲೆಕ್ಟ್ರಾನ್ ಮಧ್ಯೆ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಅಥವಾ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ. ಸೊ ಈ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ಏನು ಮಾಡಬೇಕು? ನನಗೆ ಜಾಸ್ತಿ ಅಯೋನೈಸೇಷನ್ ಎಂಥಾಲ್ಪಿ ಬೇಕು. ಆ್ಯಂಡ್ ಆಲ್ಸೋ ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಇದ್ದಾಗ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ. ಹಾಗೆ ಉಲ್ಟನೂ ಸಹ ಆಗುತ್ತೆ. ಯಾವಾಗ ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರುತ್ತೋ ಶೀಲ್ಡಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಇದು ನಮ್ಮ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿ ನೋಡೋದಾದರೆ, ವಿಚ್ ಇಸ್ ನನ್ನ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಥವಾ ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಂದ್ರೆ ಏನು? ಒಂದು ಎಲೆಕ್ಟ್ರಾನ್ ಕ್ಲೌಡಲ್ಲಿ, ಒಂದು ಆಟಮಿನ ಎಲೆಕ್ಟ್ರಾನ್ ಕ್ಲೌಡಲ್ಲಿ ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತೀನಿ ಅಂತಂದರೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ? ಅರ್ಥ ಆಗ್ತಿಲ್ವಾ? ಅದೇ ನನ್ನ ಎಲೆಕ್ಟ್ರಾನ್ ಅಫಿನಿಟಿ. ಏನು ಹೇಳುತ್ತೆ ಡೆಫಿನೇಷನ್? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆ್ಯಡೆಡ್. ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆ್ಯಡೆಡ್ ಎಲ್ಲಿ? ಟು ದ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ಅನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಒಂದು ಐಸೋಲೇಟೆಡ್ ಗೇಷಿಯಸ್ ಆಟಮಿನ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀನಿ ಅಂತಂದರೆ ನನಗೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದೇ ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ನಾವು ಇದು ಹೇಗೆ ಡಿಪೆಂಡ್ ಆಗುತ್ತೆ, ಯಾವ ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಬಂದೀವಿ. ನೋಡಿ ಇಲ್ಲಿ, ದಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಸೈಜ್ ಆಫ್ ಆಟಮ್. ಸೈಜ್ ಆಫ್ ಆಟಮ್ ಜಾಸ್ತಿ ಇದೆ, ಎಲೆಕ್ಟ್ರಾನ್ ಅಫಿನಿಟಿ ಕಡಿಮೆ ಆಯಿತು. ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇದೆ, ಸೈಜ್ ಆಫ್ ಆಟಮ್ ಚಿಕ್ಕದಾಯಿತು. ಚಿಕ್ಕ ಆಟಮ್ ಇದ್ದಾಗ ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀನಿ ಅಂತಂದರೆ ಎನರ್ಜಿ ಜಾಸ್ತಿ ಬಂದ್ಬಿಡುತ್ತೆ. ಅದೇ ರೀತಿ ಆಟಮ್ ದೊಡ್ಡದಿದೆ ಅಂತಂದಾಗ ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೂ ಕೂಡ ಎನರ್ಜಿ ಅಷ್ಟೇನು ಎನರ್ಜಿ ರಿಲೀಸ್ ಔಟ್ ಆಗಲ್ಲ. ಅದಕ್ಕೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಸೈಜ್ ಆಫ್ ಆಟಮ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಯಾವಾಗ ಚಾರ್ಜ್ ಜಾಸ್ತಿ ಇರುತ್ತೋ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕೂಡ ಜಾಸ್ತಿ ಆಗುತ್ತೆ. ಸಣ್ಣ ಆಟಮ್ ಇದೆ ಅಂತ ತಿಳ್ಕೊಳ್ಳಿ, ನ್ಯೂಕ್ಲಿಯಸ್ ಹಾಗೂ ಎಲೆಕ್ಟ್ರಾನ್ ಹತ್ತಿರ ಇದೆ. ಸಣ್ಣ ಎಲೆಕ್ಟ್ರಾನ್ ನಾನು ಆ್ಯಡ್ ಮಾಡ್ತೀನಿ ಅಂತ ಏನಾಗುತ್ತೆ, ಫಟ್ ಅಂತ ಹೇಳಿ ಅದೇನು ಮಾಡುತ್ತೆ, ಅಬ್ಸಾರ್ವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಕ್ವೈರ್ ಮಾಡೋ ಒಂದು ಪ್ರಾಸೆಸ್ಸಲ್ಲಿ ಎನರ್ಜಿ ಜಾಸ್ತಿ ರಿಲೀಸ್ ಔಟ್ ಆಗುತ್ತೆ. ಅದೇ ಇಲ್ಲಿ ಹೇಳ್ತಿರೋದು, ಇನ್ಕ್ರೀಸ್ ಇನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಂಡ್ ಆಲ್ಸೋ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಸ್ಕ್ರೀನಿಂಗ್ ಎಫೆಕ್ಟ್. ಈಗಾಗಲೇ ಅಯೋನೈಸೇಷನ್ ಎಂಥಾಲ್ಪಿ ಹೇಳಿದ್ನಲ್ಲ, ಅದೇ ರೀತಿ ಯಾವಾಗ ನಮಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೋ ನನ್ನ ಸ್ಕ್ರೀನ್ ಎಫೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಶೀಲ್ಡಿಂಗ್ ಕೇಪಬಿಲಿಟಿ ಕಡಿಮೆ ಆದಾಗ
ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ ಜಾಸ್ತಿ ಆಗ್ತಾ ಬರುತ್ತೆ. ಅರ್ಥ ಆಗ್ತಿಲ್ವಾ? ಇದು ಸಣ್ಣ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಟ್ರಾನ್ ಅಫಿನಿಟಿ. ಈಗ ನೆಕ್ಸ್ಟ್ ಯಾವುದು? ಇಟ್ ಇಸ್ ಎಲೆಕ್ಟ್ರೋನೆಗೆಟಿವಿಟಿ. ಏನು ಹೇಳುತ್ತೆ ಎಲೆಕ್ಟ್ರೋನೆಗೆಟಿವಿಟಿ? ಇಟ್ ಈಸ್ ದ ಟೆಂಡೆನ್ಸಿ ಆಫ್ ಅನ್ ಆಟಮ್ ಇನ್ ಅ ಕಾಂಪೌಂಡ್ ಟು ಅಟ್ರಾಕ್ಟ್ a pair of electron towards itself. ನೋಡಿ, the tendency of an atom to attract a pair of bonded electron towards itself. ಎಲೆಕ್ಟ್ರಾನ್ನ ತನ್ನ ಕಡೆ ಸೆಳೆಯುವಂಥ ಕೆಪಾಸಿಟಿ ಇರುವಂಥದ್ದು ಪ್ರಾಪರ್ಟಿನೇ ನಮಗೆ ಎಲೆಕ್ಟ್ರೋನೆಗೆಟಿವಿಟಿ. ಈಗಷ್ಟೇ ನೀವು ಒಂದು ಟೇಬಲ್ ಕೂಡ ಓದಿದ್ದೀರಾ ಒಂದು ಶಾರ್ಟ್ ವಿಡಿಯೋದಲ್ಲಿ. ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದು, ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದು, ಎರಡೂ ಸಹ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನಾವು ಅದನ್ನು ಇನ್ನೊಮ್ಮೆ ನೋಡೋದಾದರೆ, ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಸ್ ವಾಟ್? ಫ್ಲೋರಿನ್, ವಿಚ್ ಇಸ್ ಹ್ಯಾವಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟು? 4. ಅದೇ ಲೀಸ್ಟ್ ಯಾವುದು? ಫ್ರಾಂಕ್ಷಿಯಮ್ ಎಷ್ಟು? 0.7. ಸೊ ನಿಮಗೆ ನಿಮ್ಮ ಸಿ ಇ ಟಿಯಲ್ಲಿ ಅಥವಾ ನಿಮ್ಮ PU ಬೋರ್ಡ್ ಎಕ್ಸಾಮಲ್ಲಿ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳಿದಾಗ ಮೋಸ್ಟ್ ಬಂದ್ಬಿಟ್ಟು ಫ್ಲೋರಿನ್, ಲೀಸ್ಟ್ ಬಂದ್ಬಿಟ್ಟು ಫ್ರಾಂಕ್ಷಿಯಮ್. ಅರ್ಥ ಆಗ್ತಿದಲ್ವಾ? ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ವಿಲ್ ಹ್ಯಾವ್ ಟು ನೋ ಅಬೌಟ್ ದ ಡಯಾಗ್ನಲ್ ರಿಲೇಷನ್ಶಿಪ್ಸ್ ಇನ್ ದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಅಂಡ್ ದ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್. ಇದನ್ನು ನಾವು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟಲ್ಲಿ ಓದಿದ್ವಿ. ಈಗ ಅದನ್ನು ನಾನು ಡಿರೈವ್ ಮಾಡಿಕೊಂಡು ಡೈರೆಕ್ಟಾಗಿ ಡಯಾಗ್ನಲ್ ರಿಲೇಷನ್ಶಿಪ್ ಅನ್ನೋ ಒಂದು ಟಾಪಿಕ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾವು ಸೆಕೆಂಡ್ ಪೀರಿಯಡ್ ಹಾಗೂ ಥರ್ಡ್ ಪೀರಿಯಡ್ಗಳ ಮಧ್ಯೆ ಒಂದು ಡಯಾಗ್ನಲ್ ರಿಲೇಷನ್ಶಿಪ್ ಆಗುತ್ತೆ. ಯಾಕಾಗುತ್ತೆ? ಇಟ್ ಈಸ್ ಡ್ಯೂ ಟು ದ ಐಡೆಂಟಿಕಲ್ ಅಯಾನಿಕ್ ರೇಡಿಯೈ ಅಂಡ್ ಅಗೇನ್ ದ ಪೋಲರೈಸಿಂಗ್ ಪವರ್. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಹಾಗೂ ಥರ್ಡ್ ಪೀರಿಯಡ್ ಎಲಿಮೆಂಟ್ಗಳ ಮಧ್ಯೆ ಸೇಮ್ ವಾಟ್ ಅಯಾನಿಕ್ ರೇಡಿಯೈ ಹಾಗೂ ದ ಪೋಲರೈಸಿಂಗ್ ಪವರ್ ಯಾವಾಗ ಸೇಮ್ ಇರುತ್ತೆ, ದೇರ್ ಪ್ರಾಪರ್ಟೀಸ್ ಬಿಕಮ್ ಸೇಮ್, ದೇರ್ ಪ್ರಾಪರ್ಟೀಸ್ ವಿಲ್ ಬಿಕಮ್ ಸಿಮಿಲರ್. ಯಾವುದದು ನೋಡಿ, ಇಲ್ಲಿ ಸೆಕೆಂಡ್ ಪೀರಿಯಡ್ ಯಾವುದಿದೆ? ಲೀಥಿಯಂ. ಇಟ್ ಈಸ್ ಡಯಾಗ್ನಲಿ ಈಕ್ವಲ್ ಟು ವಾಟ್? ಮೆಗ್ನೀಷಿಯಮ್. ಸೊ ಲೀಥಿಯಂ ಆ್ಯಂಡ್ ಮೆಗ್ನೀಷಿಯಮ್ ಆರ್ ಶೇರಿಂಗ್ ದ ಸೇಮ್ ಪ್ರಾಪರ್ಟೀಸ್. ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಅದಕ್ಕೆ ಹೇಳೋದು. ಆ್ಯಂಡ್ ಅಗೇನ್ ಬೆರಿಲಿಯಂ ಇಸ್ ಡಯಾಗ್ನಲಿ ರಿಲೇಟೆಡ್ ಟು ವಾಟ್? ಅಲ್ಯೂಮಿನಿಯಂ. ಹಾಗೆ ಬೋರಾನ್ ಇಸ್ ಡಯಾಗ್ನಲಿ ರಿಲೇಟೆಡ್ ಟು ಸಿಲಿಕಾನ್. ಕಾರ್ಬನ್ ಇಸ್ ವಿತ್ ದ ಫಾಸ್ಫರಸ್. ಅರ್ಥ ಆಗ್ತಿದಲ್ವಾ? ಸೊ ಡಯಾಗ್ನಲಿ ಅದು ರಿಲೇಟ್ ಆಗ್ತಿದೆ ಅಂತಂದರೆ ಇಟ್ ಇಸ್ ಡ್ಯೂ ಟು ದ ಸಿಮಿಲರ್ ಅಯಾನಿಕ್ ರೇಡಿಯೈ ಹಾಗೂ ದ ಪೋಲರೈಸಿಂಗ್ ಪವರ್. ಇದು ನಮ್ಮ ಸಣ್ಣ ಸಂಕ್ಷಿಪ್ತವಾದ ಇನ್ಫಾರ್ಮೇಷನ್ ಅಬೌಟ್ ದ ಡಯಾಗ್ನಲ್ ರಿಲೇಷನ್ಶಿಪ್. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಸೊ ಮಕ್ಕಳೇ, ಇವಾಗ ನಮಗೆ ಲಾಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ದ ಪಿರಿಯಾಡಿಕ್ ಟ್ರೆಂಡ್ಸ್. ಈಗಷ್ಟೇ ನಾವು ಸಾಕಷ್ಟು ಪ್ರಾಪರ್ಟೀಸ್ ಬಗ್ಗೆ ಓದಿದ್ವಿ ವಿತ್ ರೆಸ್ಪೆಕ್ಟ್ ಟು ದ ಎಲಿಮೆಂಟ್ಸ್, ಲೈಕ್ ಯುವರ್ ಅಟಾಮಿಕ್ ರೇಡಿಯಸ್, ಅದರಲ್ಲಿ ಬರುವಂಥದ್ದು ಕೋವಲೆಂಟ್ ರೇಡಿಯಸ್, ವ್ಯಾಂಡರ್ವಾಲ್ಸ್ ರೇಡಿಯಸ್, ಮೆಟಾಲಿಕ್ ಹಾಗೂ ಅಯಾನಿಕ್ ರೇಡಿಯಸ್. ಇದರ ನಂತರ ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಸಾಕಷ್ಟು ಪ್ರಾಪರ್ಟೀಸ್ಗಳನ್ನ ಓದಿದ್ವಿ ಅಲ್ಲ. ನಾವು ಈ ಅದೇ ಪ್ರಾಪರ್ಟಿ ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳು ಹೇಗೆ ಬಿಹೇವ್ ಮಾಡ್ತವೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಇನ್ ಶಾರ್ಟ್ ಹೇಳಬೇಕು ಅಂತಂದರೆ, ಡೌನ್ ದ ಗ್ರೂಪ್ ಈ ಒಂದು ಪ್ರಾಪರ್ಟಿಗಳು ಹೇಗೆ ಬಿಹೇವ್ ಮಾಡ್ತವೆ, ಅಕ್ರಾಸ್ ದ ಪೀರಿಯಡ್ ಈ ಒಂದು ಪ್ರಾಪರ್ಟಿಗಳು ಹೇಗೆ ಬಿಹೇವ್ ಮಾಡ್ತವೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಒನ್, ವಿಚ್ ಇಸ್ ದ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಹೇಗಾಗುತ್ತೆ, ಅಲಾಂಗ್ ದ ಪೀರಿಯಡ್ ಹೇಗಾಗುತ್ತೆ ಅಂತ ಹೇಳಿ. ಸೊ ಡೌನ್ ದ ಗ್ರೂಪ್ ಇಟ್ ಇನ್ಕ್ರೀಸಸ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಇಟ್ ಡಿಕ್ರೀಸಸ್. ಯಾಕೆ? ಡೌನ್ ದ ಗ್ರೂಪ್ ದ ಅಟಾಮಿಕ್ ಆರ್ಬಿಟಲ್ ಇನ್ಕ್ರೀಸಸ್, ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್. ಅಲಾಂಗ್ ದ ಪೀರಿಯಡ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಅರ್ಥ ಆಗ್ತಿದಲ್ವಾ? ಸೊ ಡೌನ್ ದ ಗ್ರೂಪ್ ಇಟ್ ಇನ್ಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಇಟ್ ಡಿಕ್ರೀಸಸ್. ಸೆಕೆಂಡ್ ಒನ್, ವಿಚ್ ಇಸ್ ಅಯನೈಸೇಷನ್ ಎಂಥಾಲ್ಪಿ. ಅಯನೈಸೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್. ಡೌನ್ ದ ಗ್ರೂಪ್ ಏನಾಗುತ್ತೆ? ಡಿಕ್ರೀಸ್ ಏನಕ್ಕೆ ಆಗುತ್ತೆ? ಬಿಕಾಸ್ ಅಟಾಮಿಕ್ ಆರ್ಬಿಟಲ್ಸ್ ದೊಡ್ಡದಾಗಿರೋದ್ರಿಂದ ನಾನು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರು ಅಷ್ಟೇನು ಎನರ್ಜಿ ಬೇಡ, ಐ ನೀಡ್ ಮಿನಿಮಲ್ ಅಮೌಂಟ್ ಆಫ್ ಎನರ್ಜಿ. ಅದೇ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ಅಲಾಂಗ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಚಿಕ್ಕದಾಗುತ್ತೆ. ಅಟಾಮಿಕ್ ಸೈಜ್ ಚಿಕ್ಕದಾಗ ಏನಾಗುತ್ತೆ? ಈ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಐ ನೀಡ್ ಅ ಲಾಟ್ ಆಫ್ ಎನರ್ಜಿ. ಅದಕ್ಕೆ ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ಮೂರನೇದು, ಎಲೆಕ್ಟ್ರಾನ್ಗೆ ಏನಂತಾಲ್ಪಿ. ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಟು ದ ಔಟರ್ ಮೋಸ್ಟ್ ಶೆಲ್ ಎನರ್ಜಿ ರಿಲೀಸ್ ಆಗುತ್ತಾ ಇಲ್ವೋ? ಡೌನ್ ದ ಗ್ರೂಪ್ ಏನಾಗುತ್ತೆ? ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ನಾವು ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್.
ಡೌನ್ ದ ಗ್ರೂಪ್ ಏನಾಗ್ತಿದೆ, ಅಟಾಮಿಕ್ ಆರ್ಬಿಟಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೂ ಸಹ ನನ್ನ ನ್ಯೂಕ್ಲಿಯಸ್ಸು ಅಷ್ಟೇನು ಇಂಟ್ರಾಕ್ಷನ್ ತೋರಿಸಲ್ಲ. ಅದೇ ಆಟಮ್ ಸೈಜ್ ಚಿಕ್ಕದಿದೆ, ಯಾವಾಗ ಅಕ್ರಾಸ್ ಅ ಪೀರಿಯಡ್ ಆಟಮ್ ಸೈಜ್ ಚಿಕ್ಕದಿದೆ ಅಂತಂದಾಗ ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇನ್ಸ್ಟೆಂಟಾಗಿ ಅದು ರಿಸೀವ್ ಮಾಡುತ್ತೆ ವಿತ್ ಎಮಿಟಿಂಗ್ ಔಟ್ ಅ ಲಾಟ್ ಆಫ್ ಎನರ್ಜಿ. ಅದಕ್ಕೆ ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್. ನೆಕ್ಸ್ಟ್ ಯಾವುದು, ಎಲೆಕ್ಟ್ರೋನೆಗೆಟಿವಿಟಿ. ದ ಟೆಂಡೆನ್ಸಿ ಟು ಗೇನ್ ಎನ್ ಎಲೆಕ್ಟ್ರಾನ್. ಯಾವ ಎಲೆಕ್ಟ್ರಾನ್, ಬಾಂಡೆಡ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಡೌನ್ ದ ಗ್ರೂಪ್ ಏನಾಗುತ್ತೆ, ಇಟ್ ಡಿಕ್ರೀಸಸ್. ಯಾಕೆ, ಆಟಮ್ ಸೈಜ್ ದೊಡ್ಡದಿದೆ, ಸೊ ರಿಸೀವಿಂಗ್ ಇಟ್ ಫ್ರಮ್ ದ ನೇಬರಿಂಗ್ ತುಂಬ ಕಷ್ಟ. ಆ್ಯಂಡ್ ಅಗೈನ್ ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ಅಟಾಮಿಕ್ ಸೈಜ್ ಯಾವಾಗ ಚಿಕ್ಕದಿರುತ್ತೆ, ನೇಬರಿಂಗ್ ಆಟಮಿಂದ ಎಲೆಕ್ಟ್ರಾನ್ನ ತನ್ನ ಕಡೆ ಸೆಳೆಕೊಳ್ಳುವಂಥದ್ದು ತುಂಬ ಈಸಿ. ಸೊ ದ್ಯಾಟ್ ಇಸ್ ವೈ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಆ್ಯಂಡ್ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಈಗ ನೆಕ್ಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದರೆ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ ದ ವೇಲೆನ್ಸ್ ಶೆಲ್. ಆ ಎರಡರ ಮಧ್ಯೆ ಇರುವಂಥ ಇಂಟ್ರಾಕ್ಷನ್ ಹೇಗಿರುತ್ತೆ, ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ನಾನು ಆವಾಗಲೇ ಹೇಳಿದ್ದೀನಿ ದಟ್ ಅಟಾಮಿಕ್ ಸೈಜ್ ದೊಡ್ಡದಾಗ್ತಾ ಇದೆ, ಡೌನ್ ದ ಗ್ರೂಪ್ ದೊಡ್ಡದಾಗ್ತಿದೆ ಅಂತಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ತುಂಬ ಕಡಿಮೆ ಇದೆ, ಇಂಟ್ರಾಕ್ಷನ್ ತುಂಬ ಕಡಿಮೆ ಇದೆ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ತೀರಾ ಕಡಿಮೆ ಆಗ್ತಾ ಬರುತ್ತೆ. ಅದೇ ಅಲಾಂಗ್ ದ ಪೀರಿಯಡ್ ನೋಡೋದಾದರೆ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಆಟಮ್ ಸೈಜ್ ಚಿಕ್ಕದಾಗ್ತಿದೆ. ಸೊ ಇಂಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ ದ ಆರ್ಬಿಟಲ್ ಇನ್ಕ್ರೀಸ್ ಇದೆ. ಸೊ ಅದಕ್ಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಆ್ಯಂಡ್ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಈಗ ನೆಕ್ಸ್ಟು ಮೆಟಾಲಿಕ್ ನೇಚರ್. ಮೆಟಾಲಿಕ್ ನೇಚರ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಇಟ್ ಇನ್ಕ್ರೀಸಸ್. ಮೆಟಾಲಿಕ್ ನೇಚರ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್. ಶೆಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಎಲೆಕ್ಟ್ರಾನ್ಸ್ ಕೂಡ ಫಿಲ್ ಆಗ್ತಾ ಇದೆ. ಅದೇ ಆಗ್ತಾ ಇದೆ ಅಂದರೆ ಏನರ್ಥ, ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಏನಾಗ್ತಿದೆ ಅಲ್ಲಿ ನನಗೆ, ಇಟ್ ಈಸ್ ಡಿಕ್ರೀಸಿಂಗ್. ಅಲಾಂಗ್ ದ ಪೀರಿಯಡ್ ಇಟ್ ಈಸ್ ಡಿಕ್ರೀಸಿಂಗ್, ಶ್ರಿಂಕ್ ಆಗ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತು. ಸೊ ಮೆಟಾಲಿಕ್ ನೇಚರ್ ಕೂಡ ಕಡಿಮೆ ಆಯಿತು. ಈಗ ನೆಕ್ಸ್ಟ್ ಇರೋವಂಥದ್ದೇ ನಾನ್ ಮೆಟಾಲಿಕ್ ನೇಚರ್. ಆ್ಯಂಡ್ ಅಗೈನ್ ಮೆಟಾಲಿಕ್ ನೇಚರ್ ಜಾಸ್ತಿ ಯಾವಾಗ ಆಗುತ್ತೆ, ಕಡಿಮೆ ಆಗುತ್ತೆ ಅಂತಂದರೆ ಇಟ್ ಈಸ್ ದ ಇನ್ವರ್ಸ್ ಆಫ್ ದಿಸ್, ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ನಾನ್ ಮೆಟಾಲಿಕ್ ನೇಚರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಆ್ಯಂಡ್ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಈಗ ಎಲೆಕ್ಟ್ರೋಪಾಸಿಟಿವಿಟಿ ಅಂತಂದರೆ ದ ಟೆಂಡೆನ್ಸಿ ಆಫ್ ಎನ್ ಎಲಿಮೆಂಟ್ ಟು ಬಿಕಮ್ ಅ ಪಾಸಿಟಿವ್ ಕ್ಯಾಟಿಯಾನ್ ಆಗುವಂಥ ಒಂದು ಟೆಂಡೆನ್ಸಿ. ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ, ಈಸಿಲಿ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು ಫ್ರಮ್ ದ ಔಟರ್ ಮೋಸ್ಟ್ ಶೆಲ್. ಸೊ ಇಟ್ ಕ್ಯಾನ್ ಬಿಕಮ್ ಅ ಕ್ಯಾಟಿಯಾನ್ ಈಸಿಲಿ. ಸೊ ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಆ್ಯಂಡ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್. ತಿರ್ಗಾ ಆಸಿಡಿಕ್ ನೇಚರ್ ಆಫ್ ಆಕ್ಸೈಡ್ಸ್. ಆಕ್ಸೈಡ್ಸ್ಗಳು ಕೆಳಗೆ ಬರ್ತಾ ಏನಾಗ್ತವೆ, ಇಟ್ ಡಿಕ್ರೀಸಸ್. ಆಕ್ಸೈಡ್ಗಳ ಬಿಹೇವಿಯರ್ ಆಸ್ ಆಸಿಡ್ಸ್ ಡಿಕ್ರೀಸಸ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ಅದೇ ರೀತಿ ಬೇಸಿಕ್ ನೇಚರ್ ಕೂಡ ಇಟ್ ಈಸ್ ದ ವೈಸ್ ವರ್ಸಾ ಆಫ್ ದಿಸ್ ಆಸಿಡಿಕ್ ನೇಚರ್. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ. ಸೊ ಡೌನ್ ದ ಗ್ರೂಪ್ ಇಟ್ ಇನ್ಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್. ಹಾಗೆ ಆಕ್ಸಿಡೈಸಿಂಗ್ ನೇಚರ್ ಆಫ್ ದ ಎಲಿಮೆಂಟ್ಸ್, ಆಕ್ಸಿಡೈಸಿಂಗ್ ನೇಚರ್, ರೆಡ್ಯೂಸಿಂಗ್ ನೇಚರ್, ಅಗೈನ್ ಆಪೋಸಿಟ್ ಎರಡು ಆಪೋಸಿಟ್. ರೆಡ್ಯೂಸಿಂಗ್ ನೇಚರ್ ಅಂತಂದ್ರೆ ಏನು, ಗಿವಿಂಗ್ ಔಟ್ ದ ಎಲೆಕ್ಟ್ರಾನ್ಸ್, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡ್ತಿದೆ. ಅರ್ಥ ಆಗ್ತಿದೆಯಲ್ವಾ, ಒಂದು ಎಲಿಮೆಂಟು ಎಲೆಕ್ಟ್ರಾನ್ ಕೊಡ್ತಿದೆ ಆ್ಯಂಡ್ ಇಟ್ ಇಸ್ ಫಾರ್ಮಿಂಗ್ ಅಯಾನ್ಸ್ ಅಂತ ಅಂದಾಗ ಈ ನನ್ನ ಎಲಿಮೆಂಟ್ ಇಸ್ ಆ್ಯಕ್ಟಿಂಗ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಅರ್ಥ ಆಗ್ತಿದೆಯಲ್ವಾ. ಸೊ ಈಗ ಆಕ್ಸಿಡೈಸಿಂಗ್ ಅಂತಂದರೆ ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೋತಿದೆ. ಸೊ ಆಕ್ಸಿಡೈಸಿಂಗ್ ನೇಚರ್ ಆಫ್ ಎಲಿಮೆಂಟ್ಸ್ ಅಂತಂದಾಗ ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ಸೇಮ್ ವೈಸ್ ವರ್ಸಾ, reducing nature of elements increases down the group and decreases along the period. So idistu nimma periodic trends with respect to the so and so properties. Idu nimma last concept agirutte. Now it is time to what makale, to solve the PYQ starting from 2021 to 2025. 2021ನೇ ಸಾಲಿನಿಂದ ಹಿಡಿದು 2025ನೇ ಸಾಲಿನವರೆಗೂ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ ಕ್ವಶನ್ಸ್ ಕೇಳಿದ್ರು ಅದೆಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಪೆನ್ ಬುಕ್ ರೆಡಿ ಇದೆಯಲ್ವಾ, ನಾನು ಹೇಳ್ಕೊಡ್ತಾ ಹೋಗ್ತೇನೆ, ನೀವು ಕೂಡ ಕಲಿತಾ ಹೋಗ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಇವಾಗ ನಮಗೆ ಮೊದಲನೇ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ. ಮೊದಲನೇ ಕ್ವೆಶನ್ ಯಾವ ಇಯರ್ ಕೇಳಿದ್ದಾರೆ,
2021. ಏನು ಕೇಳಿದ್ದಾರೆ? It says the third ionization enthalpy is highest in dash. The third ionization enthalpy is highest in dash. And the options are option A, alkali metals, option B, alkaline earth metals, option C, chalcogens, option D, nitrogens ಅಂತ ಹೇಳ್ತಾರೆ. ಯಾವೊಂದು ಆಪ್ಷನ್ ಯಾವೊಂದು ಗ್ರೂಪಲ್ಲಿ ನಮಗೆ ಜಾಸ್ತಿ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಇದೆ ಅಂತ ಹೇಳ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು 2D ಡೆಮಾನ್ಸ್ಟ್ರೇಷನ್ ಮುಖಾಂತರ ಅರ್ಥ ಮಾಡಿಸ್ತೀನಿ. ಈಗ ಇದು ನಿಮ್ಮ ನ್ಯೂಕ್ಲಿಯಸ್ ಅಂದ್ಕೊಳ್ಳಿ. ಆ್ಯಂಡ್ ನ್ಯೂಕ್ಲಿಯಸ್ ಇದೆ ಅಂತಂದರೆ ಒಂದು ಆಟಮ್ದು ಅಫ್ಕೋರ್ಸ್ ಆಗ ಆರ್ಬಿಟಲ್ಸ್ ಕೂಡ ಇದ್ದೇ ಇರುತ್ತೆ. ನಾವು ನನ್ನ ಎಲೆಕ್ಟ್ರಾನ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ನನ್ನ ಎಲೆಕ್ಟ್ರಾನ್ ಇಲ್ಲೆಲ್ಲೋ ಇದೆ. ಸೊ ಈ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಕೂಡ ಜಾಸ್ತಿ ಇದೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕಾದ್ರೆ ಎಷ್ಟು ಎನರ್ಜಿ ಬೇಕೋ ಅದನ್ನು ನಾನು ಎಂತ ಕರಿತೀನಿ? ಅಯೋನೈಸೇಷನ್ ಎಂಥಾಲ್ಪಿ 1 ಅಂತ ಕರಿತೀನಿ. ಅರ್ಥ ಆಗ್ತಿಲ್ವಾ? ಅದೇ ಪೆನಲ್ಟಿಮೇಟ್ ಶೆಲ್ಲಲ್ಲಿ ಇತ್ತು ಅಂತ ತಿಳ್ಕೊಳ್ಳೋಣ. ಇಲ್ಲಿದೆ ಎಲೆಕ್ಟ್ರಾನ್ ಅಂತ ತಿಳ್ಕೊಳ್ಳೋಣ. ಸೊ force of attraction between the nucleus and the electron is quite high when compared to third orbital. ಸೊ ಈ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂತಂದರೆ ಎಷ್ಟು ಎನರ್ಜಿ ಬೇಕೋ ಆ ಒಂದು ಎನರ್ಜಿನ ಅಯನೈಸೇಷನ್ ಎಂಥಾಲ್ಪಿ 2 ಅಂತ ಕರಿತೀವಿ. ಅರ್ಥ ಆಗ್ತಿಲ್ವಾ? ಈಗ ಅದೇ ಮತ್ತಷ್ಟು ಹತ್ತಿರ ಇರುವಂತಹ ಶೆಲ್ಲಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ the distance between these two, ಒಂದು ನಿಮಿಷ ಮಕ್ಕಳೇ, the distance between these two is very near. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಷ್ಟಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಈ ಒಂದು ಎಲೆಕ್ಟ್ರಾನ್ನ ನಾನು ರಿಮೂವ್ ಮಾಡಬೇಕು ಅಂತಂದರೆ ನನಗೆ ಎನರ್ಜಿ ಎಷ್ಟು ಬೇಕು? ತುಂಬ ಜಾಸ್ತಿ ಬೇಕು. ಆಲ್ಮೋಸ್ಟ್ ಲೈಕ್ ಇಂಪಾಸಿಬಲ್. ಸೊ ಮೂರನೇ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ when compared to ಸೆಕೆಂಡ್ ಆ್ಯಂಡ್ ಫಸ್ಟ್. ನಿಮಗೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ವಾಟ್ ಇಸ್ ದ ಆರ್ಡರ್. Ionization enthalpy 3 is always greater when compared to enthalpy 2 and enthalpy 1. ಕರೆಕ್ಟ್ ಅಲ್ವಾ? ಸೊ ಇದೇ ಒಂದು ಪ್ರಿನ್ಸಿಪಲ್ನ ಇಟ್ಕೊಂಡು ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಒಂದು ಆಪ್ಷನ್ನಲ್ಲಿ ನಮಗಿರುವಂತಹ ಗ್ರೂಪ್ಸ್ಗಳಲ್ಲಿ ಎಷ್ಟು ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಆಲ್ಕಲಿ ಮೆಟಲ್ಸ್. ವಾಟ್ ಇಸ್ ದ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಇಟ್ ಈಸ್ NS1. ಕರೆಕ್ಟ್ ಅಲ್ವಾ? NS1. ಆಲ್ಕಲೈನ್ ಅರ್ತ್ ಮೆಟಲ್ಸಲ್ಲಿ ಇಟ್ ಇಸ್ NS2. ಹಾಗೆ ನಮ್ಮ ಚಾಲ್ಕೋಜನ್ಸಲ್ಲಿ ಇಟ್ ಇಸ್ NS2 NP4. ಕರೆಕ್ಟ್ ಅಲ್ವಾ? ಈಗ ನಿಕ್ಟೋಜನ್ಸ್ ನೋಡೋಣ. NS2 NP3. ಈಗ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀನಿ ಅಂತಂದರೆ ಯಾವಾಗ ಜಾಸ್ತಿ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಆಲ್ಕಲಿ ಮೆಟಲ್ಸ್ NS1 S1 ಇದೆ. ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೇನ್ ಆಗಿಲ್ಲ. ಸೊ ಅಟೇನ್ ಆಗಬೇಕು ಅಂತಂದರೆ ಮತ್ತೊಂದು ಬೇಕು. ಸೊ ನಾನು ಇಲ್ಲೂ ರಿಮೂವ್ ಮಾಡ್ತೀನಿ ಅಂತಂದರೆ ನನಗೆ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಅಟೇನ್ ಆಗೋ ಚಾನ್ಸೇ ಇಲ್ಲ. ಸೊ ಈ ಆಪ್ಷನ್ನು ಅಲ್ವೇ ಅಲ್ಲ. ಈಗ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ಕೊಳ್ಳೋಣ. ಸೊ NS2 ಅಂತಂದಾಗ ಎಲ್ಲಿ ನಮ್ಗೆ ಎಷ್ಟು ಎಲೆಕ್ಟ್ರಾನ್ ಇದೆ? 2 ಇದೆ. ಈಗ ಮೊದಲನೇ ಎಲೆಕ್ಟ್ರಾನ್ ಹೆಂಗೋ ತೆಗೆದುಬಿಟ್ಟೆ, ಕಡಿಮೆ ಎನರ್ಜಿ ಬೇಕಾಯಿತು. ಎರಡನೇ ಎಲೆಕ್ಟ್ರಾನ್ ಕೂಡ ತೆಗೆದುಬಿಟ್ಟೆ. ಈಗೇನಾಯಿತು? ದಿಸ್ ಈಸ್ ಅಟೇನಿಂಗ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಸ್ಟೇಬಲ್ ಆಗೋಯಿತು. ಈಗ ಮತ್ತಷ್ಟು ಎಲೆಕ್ಟ್ರಾನ್ ಇದರಿಂದ ನಾನು ರಿಮೂವ್ ಮಾಡಬೇಕು ಅಂತಂದ್ರೆ ಏನಾಗುತ್ತೆ? ನನಗೆ ಹೈ ಎನರ್ಜಿ ಬೇಕು, ಹೈ ಅಯನೈಸೇಷನ್ ಎಂಥಾಲ್ಪಿ ಬೇಕು. ಸೊ ದಿಸ್ ಕುಡ್ ಬಿ ಒನ್ ಆಪ್ಷನ್. ಇದನ್ನು ನಾವು ಕನ್ಸಿಡರ್ ಮಾಡೋಣ. ಹಾಗೆ ಚಾಲ್ಕೋಜನ್ಸಲ್ಲಿ ಏನು? ನನಗೆ 2 ಎಲೆಕ್ಟ್ರಾನ್ಸ್ ಬೇಕು ಆ್ಯಕ್ಚುಲಿ ಟು ಅಟೈನ್ ಸ್ಟೇಬಲ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಬಟ್ ಇಲ್ಲಿ ಎಲೆಕ್ಟ್ರಾನ್ಸೇ ಇಲ್ಲ. ಸೊ ಇದು ಕೂಡ ಅಲ್ಲ. ಹಾಗೆ ನಿಕ್ಟೋಜನ್ ಸಹ NS2 NP3 ಇದೆ, 3 ಶಾರ್ಟ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇದು ಕೂಡ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡೋಕ್ಕೆ ಆಗಲ್ಲ. ಸೊ ಇದು ಕೂಡ ಹೋಯ್ತು. ಸೊ ನಾವು ಗೆಸ್ ಮಾಡಿದಂತಹ ಆಪ್ಷನ್ ಯಾವುದು? ಇಟ್ ಈಸ್ ಆಲ್ಕಲೈನ್ ಅರ್ತ್ ಮೆಟಲ್. ಸೊ ಇಟ್ ಈಸ್ ಆಪ್ಷನ್ B. Option B is the right answer for the question which is asked in 2021. ಅರ್ಥ ಆಗ್ತಿಲ್ಲ ಮಕ್ಕಳೇ? ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋದಾದರೆ, ಈಗ ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಆಸ್ಡ್ ಇನ್ 2022. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ದ ಪ್ರಾಪರ್ಟಿ ಆಫ್ ಹ್ಯಾಲೋಜನ್ಸ್ ವಿಚ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ so and so is
ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಸೊ ದ ಪ್ರಾಪರ್ಟಿ ಆಫ್ ಹ್ಯಾಲೋಜನ್ಸ್ ವಿಚ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ವಿತ್ ಸೊ ಆ್ಯಂಡ್ ಸೊ ಇಸ್ ಡ್ಯಾಶ್ ಅಂತ ಹೇಳ್ತಾರೆ. ನಾವು ಆಪ್ಷನ್ ಎ ಹೇಳುತ್ತೆ ದ್ಯಾಟ್ iodine greater than bromine greater than fluorine in what property? In density. And again, second option, fluorine greater than chlorine greater than bromine greater than iodine with respect to electron negativity. Option C, fluorine greater than chlorine greater than bromine greater than iodine with respect to ionization enthalpy. Okay. Option D, fluorine greater than chlorine greater than bromine greater than iodine with respect to electron affinity. ಯೋಚನೆ ಮಾಡುವಂತಹ ಸಂಗತಿ. ಓಕೆ. ಸರಿ, ಡೆನ್ಸಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ? ವೆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೀಪ್ಸ್ ಆ್ಯಡಿಂಗ್. ವೆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೀಪ್ಸ್ ಆ್ಯಡಿಂಗ್ ದ ಡೆನ್ಸಿಟಿ ಇನ್ಕ್ರೀಸಸ್. ಅವ್ರೇನು ಕೇಳ್ತಿರೋದು ಇಲ್ಲಿ? ವಿಚ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಈಗ ಅಯೋಡಿನ್ ಎಲ್ಲಿದೆ? ಕೆಳಗಿದೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಿದೆ, ಅಟಾಮಿಕ್ ಆರ್ಬಿಟಲ್ಸ್ ಇನ್ಕ್ರೀಸ್ ಆಗ್ತಿದೆ, ಎಲೆಕ್ಟ್ರಾನ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಅಯೋಡಿನ್ ಈಸ್ ಹ್ಯಾವಿಂಗ್ ದ ಮಚ್ ಲೈಕ್ ಮೋರ್ ಡೆನ್ಸಿಟಿ ವೆನ್ ಕಂಪೇರ್ಡ್ ಟು ಸೊ ಆ್ಯಂಡ್ ಸೊ. ಸೊ ಇಟ್ ಇಸ್ ಕರೆಕ್ಟ್. ಇದು ಕರೆಕ್ಟ್ ನಮಗೆ. ಆಪ್ಷನ್ ಬಿ ಹೇಳುತ್ತೆ ಫ್ಲೋರಿನ್ ಇಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆ್ಯಂಡ್ ಅಯೋಡಿನ್ ಇಸ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್, ವಿಚ್ ಇಸ್ ಅಗೇನ್ ಕರೆಕ್ಟ್. ಇದು ಕೂಡ ಕರೆಕ್ಟ್. ಮೂರನೇ ಆಪ್ಷನ್ ಹೇಳುತ್ತೆ ಫ್ಲೋರಿನ್ ಇಸ್ ಹ್ಯಾವಿಂಗ್ the highest ionization enthalpy and iodine is having the least ionization enthalpy. ಕರೆಕ್ಟಾ? ಫ್ಲೋರಿನ್ ಚಿಕ್ಕದಿದೆ, ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ ಎನರ್ಜಿ ಜಾಸ್ತಿ ಬೇಕು. ಅಯೋಡಿನ್ ದೊಡ್ಡದಿದೆ, ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ ಎನರ್ಜಿ ಕಡಿಮೆ ಬೇಕು. ಅಗೇನ್ ಇಟ್ ಇಸ್ ಕರೆಕ್ಟ್. ದೆನ್ ಆಬ್ವಿಯಸ್ ಆಗಿ ಆಪ್ಷನ್ ಡಿ ಉಳಿದಿದೆ. ಬಟ್ ಅದರ ಜಸ್ಟಿಫಿಕೇಶನ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಟ್ ಸೇಸ್ ಫ್ಲೋರಿನ್ ಹ್ಯಾಸ್ ಗಾಟ್ ಮೋರ್ ಎಲೆಕ್ಟ್ರಾನ್ ಅಫಿನಿಟಿ ಕಂಪೇರ್ಡ್ ಟು ಕ್ಲೋರಿನ್, ಕಂಪೇರ್ಡ್ ಟು ಬ್ರೋಮಿನ್ ಹಾಗೂ ಕಂಪೇರ್ಡ್ ಟು ಅಯೋಡಿನ್. ಇಲ್ಲಿ ನಮಗೆ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತಂದಾಗ ಎಲೆಕ್ಟ್ರಾನನ್ನು ನಾವು ಔಟರ್ ಮೋಸ್ಟ್ ಶೆಲ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಆಟಮ್ ಇದೆ ಅಂತಂದರೆ ಅದರ ಔಟರ್ ಮೋಸ್ಟ್ ಶೆಲ್ಲಿಗೆ ನಾವು ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಾಯಿದ್ವಿ ಅಂತ ತಿಳ್ಕೊಳ್ಳಿ. ಈಗ ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಎನರ್ಜಿ ಜಾಸ್ತಿ ರಿಲೀಸ್ ಔಟ್ ಆಗುತ್ತೆ. ಸಿನ್ಸ್ ಫ್ಲೋರಿನ್ ಇಸ್ ವೆರಿ ಸ್ಮಾಲ್, ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀನಿ ಅಂತಂದರೆ ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ ದ ಫ್ಲೋರಿನ್ ಆಟಮ್. ಹೆನ್ಸ್ ಕ್ಲೋರಿನ್ ಶುಡ್ ಕಮ್ ಫಸ್ಟ್, ದೆನ್ ಫ್ಲೋರಿನ್. ಸೊ ಕ್ಲೋರಿನ್ ವಾಸ್ ಗ್ರೇಟರ್ ವೆನ್ ಕಂಪೇರ್ಡ್ ಟು ಫ್ಲೋರಿನ್, ಕಂಪೇರ್ಡ್ ಟು ಬ್ರೋಮಿನ್ ಹಾಗೂ ಕಂಪೇರ್ಡ್ ಟು ಅಯೋಡಿನ್. ಸೊ ದಿಸ್ ಈಸ್ ಅನ್ ಎಕ್ಸೆಪ್ಷನ್. ಅದಕ್ಕೆ ಈ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ಆ್ಯಂಡ್ ಹೆನ್ಸ್ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ ಮಕ್ಕಳೇ? ಸೊ ನಿಮಗೆ ನೀವು ಅನ್ಕೋಬೋದು ದ್ಯಾಟ್ ಈ ಚಾಪ್ಟರ್ ಈಸಿ ಇದೆ, ಈಸಿಯಾಗಿ ಮಾಡಿಬಿಡ್ಬೋದು ಅಂತ ಹೇಳಿ. ನಾವು ಕ್ವೆಶನ್ ಪೇಪರ್ ಸೆಟ್ ಮಾಡೋರು ಯಾರೂ ಮೂರ್ಖರಲ್ಲ. ಸಣ್ಣ ಸಣ್ಣ ಟಾಪಿಕ್, ಈಸಿ ಟಾಪಿಕಲ್ಲಿ ನಿಮ್ಮನ್ನ ಆಟ ಆಡಿಸ್ತಾ ಇರ್ತಾರೆ. ಸೊ ಕಣ್ಣು ಕಿವಿ ತೆರೆದಿಡಿ ಎಕ್ಸಾಮಿನೇಷನಲ್ಲಿ. ಅರ್ಥ ಆಗ್ತಿದಲ್ವಾ? ಇದನ್ನು ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ಮಕ್ಕಳೇ, ಇವಾಗ ನಮಗೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಆಸ್ಡ್ ಇನ್ 2022. ವೆರಿ ರೀಸೆಂಟ್. ನಾವು ಏನು ಹೇಳುತ್ತೆ ಕ್ವಶನ್ ಅಂತ ನೋಡೋದಾದರೆ, ವಿಚ್ ನೋಬಲ್ ಗ್ಯಾಸ್ ಹ್ಯಾಸ್ ದ ಲೀಸ್ಟ್ ಟೆಂಡೆನ್ಸಿ ಟು ಫಾರ್ಮ್ ಕಾಂಪೌಂಡ್ಸ್? ಯಾವೊಂದು ನೋಬಲ್ ಗ್ಯಾಸ್ಗೆ ಕಾಂಪೌಂಡ್ ಆಗುವಂತಹ ಟೆಂಡೆನ್ಸಿ ತೀರಾ ಕಡಿಮೆ ಇದೆ? ನಾವು ದ ಆಪ್ಷನ್ಸ್ ಆರ್: ಆಪ್ಷನ್ ಎ ನಿಯಾನ್, ಆಪ್ಷನ್ ಬಿ ಆರ್ಗಾನ್, ಆಪ್ಷನ್ ಸಿ ಕ್ರಿಪ್ಟಾನ್, ಆಪ್ಷನ್ ಡಿ ಹೀಲಿಯಂ. ತುಂಬ ಈಸಿ ಕ್ವೆಶನ್. ಈಗಾಗಲೇ ಪಠಾರ್ ಅಂತ ಗೊತ್ತಾಗಿರುತ್ತೆ ಸಾಕಷ್ಟು ಮಕ್ಕಳಿಗೆ. ಗೊತ್ತಾಗಿದೆ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಡ್ರಾಪ್ ಮಾಡ್ತಾ ಹೋಗಿ ನಿಮ್ಮ ಕಾಮೆಂಟ್ಸ್ನ. ನಾವು ರಿವಾರ್ಡ್ ಕೂಡ ಕೊಡ್ತಾ ಹೋಗ್ತೀವಿ ನಿಮಗೆ. ಓಕೆ, ಈಗ ಇವಿಷ್ಟು ಎಲಿಮೆಂಟ್ಸ್ಗಳಲ್ಲಿ ಅಥವಾ ಇವಿಷ್ಟು ಗ್ಯಾಸಸ್ಗಳಲ್ಲಿ ಯಾವ ಒಂದು ಗ್ಯಾಸ್ಗೆ ಕಂಪ್ಲೀಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಆಗಿದೆ ಅಥವಾ ಸಿಂಪಲೆಸ್ಟ್ ಆಟಮ್ ಯಾವುದು? ನನ್ನ ಹೀಲಿಯಂ. ಹೀಲಿಯಂ ಹ್ಯಾಸ್ ಅಟೈನ್ಡ್ ವಾಟ್? NS2 ಕಾನ್ಫಿಗರೇಷನ್. 2 ಎಲೆಕ್ಟ್ರಾನ್ ಆಲ್ರೆಡಿ ಇದೆ ಅದರಲ್ಲಿ. ಸೊ ಎಲೆಕ್ಟ್ರಾನ್ ತೆಗೆಯೋದಾಗಲಿ ಎಲೆಕ್ಟ್ರಾನ್ನ ಆ್ಯಡ್ ಮಾಡೋದಾಗಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಹೀಲಿಯಮಿಂದ ಮಾಡುವಂಥ ಕಾಂಪೌಂಡ್ಸ್ಗಳು ಇಟ್ ಈಸ್ ವೆರಿ ರೇರ್. ವೈಲ್ ಕ್ರಿಪ್ಟಾನ್ ಮಾಡಬಹುದು, ಆರ್ಗಾನ್ ಮಾಡಬಹುದೇನೋ, ಬಟ್ ಹೀಲಿಯಂ ಸಿನ್ಸ್ ಇಟ್ ಇಸ್ ಅಟೈನ್ಡ್ ದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಲ್ರೆಡಿ, no electron can be added or no electron can be removed to form a compound. Hence, option D is the correct answer. ಗೊತ್ತಾಗ್ತಿಲ್ಲ? ಸಣ್ಣ ಕ್ಲಾರಿಟಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಹೋಗುವ.
ಸೊ ಮಕ್ಕಳೇ, ಇವಾಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ, ವಿಚ್ ಇಸ್ ಆಸ್ಕ್ಡ್ ಇನ್ 2022. ಅಗೇನ್ ಮತ್ತೊಂದು ಕ್ವೆಶನ್ ಕೇಳಿದರೆ, ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ 1 ಅಥವಾ 2 ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ. ನಾವು ಕ್ವೆಶನ್ ಏನು ಹೇಳುತ್ತಾ ನೋಡೋಣ. ಎಲಿಮೆಂಟ್ಸ್ X, Y and Z have atomic numbers 19, 37 and 55 respectively. Which of the following statement is true about them? X, Y, Z ಅಂತ ಕೊಟ್ಟಿದ್ದಾರೆ ಆ್ಯಂಡ್ so and so ಅಟಾಮಿಕ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಾವು ಈ ಒಂದು ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಅಥವಾ ಮೊದಲನೇ ಆಪ್ಷನ್ ಹೇಳುತ್ತೆ ದಟ್ Z would have the highest ionization potential. Option B, Y would have the highest ionization potential. Option C, their ionization potential would increase with increase in atomic number. And option D, Y would have the ionization potential between X and Z ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಸಮಯ. ಈಗ ಕನ್ಫ್ಯೂಷನ್ ಆ್ಯಕ್ಚುಲಿ ಇಲ್ಲ, ಬಟ್ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ಮೊದಲನೇದಾಗ ಏನು ಮಾಡಬೇಕು, ಅವ್ರು ಕೊಟ್ಟಿರೋ ಡೇಟಾನ ನಾವು ಸಪ್ರೇಟಾಗಿ ಅಲೈನ್ ಮಾಡ್ಕೊತಾ ಹೋಗಬೇಕು. ಸೊ ಏನೇನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ, ದ್ಯಾಟ್ ಎಕ್ಸ್, ವೈ, ಝೆಡ್ ಇದೆ ವಿತ್ ಅಟಾಮಿಕ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಅಟಾಮಿಕ್ ನಂಬರ್ಸ್ 19, 37 ಆ್ಯಂಡ್ 55. ನಾವು 19 ಯಾವುದು, ಈಸಿ, ಇಟ್ ಇಸ್ ಪೊಟ್ಯಾಷಿಯಮ್ ಅಲ್ವಾ. ಹಾಗೆ 37 ಇಟ್ ಈಸ್ ರುಬೀಡಿಯಮ್. ಹಾಗೆ 55 ಸೀಶಿಯಮ್. ಎಲ್ಲ ಒಂದೇ ಕಾಲಮಲ್ಲಿ ಫಾಲೋ ಆಗ್ತಾ ಇಲ್ವಾ, ಒಂದೇ ಕಾಲಮ್. ನಾವು ಎಕ್ಸ್, ವೈ, ಝೆಡ್ ಅಂತಂದರೆ ಇಲ್ಲಿ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತದೆ. 19, 37, 55. 19, 37, 55. ಈಗ ಹೇಗೆ ಇದು ಡಿಪೆಂಡ್ ಆಗುತ್ತೆ ನೋಡೋಣ. ಸೊ ಆಪ್ಷನ್ ಎ ಹೇಳುತ್ತೆ ದ್ಯಾಟ್ ಝೆಡ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಅಯನೈಸೇಷನ್ ಪೊಟೆನ್ಷಿಯಲ್. ಹೌದಾ? ಡೌನ್ ದ ಗ್ರೂಪ್ ಅಯನೈಸೇಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಎಕ್ಸ್, ವೈ, ಝೆಡ್, ಝೆಡ್ ಲಾಸ್ಟ್ ಇದೆ, ಇಸ್ ಇಟ್ ಇನ್ಕ್ರೀಸಿಂಗ್? ನೋ. ಸೊ ಆಪ್ಷನ್ ಎ ಇಸ್ ಇನ್ಕರೆಕ್ಟ್. ಆಪ್ಷನ್ ಬಿ, ವೈ ವುಡ್ ಬಿ ಹ್ಯಾವಿಂಗ್ ದ ಹೈಯೆಸ್ಟ್ ಅಯನೈಸೇಷನ್ ಪೊಟೆನ್ಷಿಯಲ್. ಹೌದಾ? ಝೆಡ್ ಲಾಸ್ಟ್ಲಿತ್ತು, ಡೌನ್ ದ ಗ್ರೂಪ್ ಅಯನೈಸೇಷನ್ ಪೊಟೆನ್ಷಿಯಲ್ decreases because increase in atomic mass, increase in atomic size. So why idya? Not at all. So option B kuda incorrect. Option C, their ionization potential would increase with increase in atomic number. Doesn't make sense at all. Increase madidre increase agutte ionization potential, not at all. So option C kuda incorrect. So it is option D. Yake? Because see, X is having the highest ionization potential because atomic size chikka. Z is having the least ionization potential because atomic size dodda. So Y is in between them, alva. So Y would have the ionization potential between X and Z is the right answer. So it is option D. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ, ಸೊ ಮಕ್ಕಳೇ ಇವಾಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ, ವಿಚ್ ಇಸ್ ಆಸ್ಕ್ಡ್ ಇನ್ 2022. ನೋಡಿ, ಈಗಾಗಲೇ ಹೇಳಿದೆ ದ್ಯಾಟ್ 1 ಅಥವಾ 2 ಕ್ವೆಶನ್ ಕೇಳ್ತಾರೆ, ಬಟ್ 3ನೇ ಕ್ವೆಶನ್ ಕೂಡ ಕೇಳಿದ್ದಾರೆ. ಸೊ ಯು ಗೈಸ್ ಆರ್ ವೆರಿ ಲಕ್ಕಿ. ಈಗ ಇದನ್ನು ಹೇಳ್ತಾ ಕ್ವೆಶನ್ ಏನು ಹೇಳ್ತಾ ನೋಡೋಣ. ದ ಕ್ವೆಶನ್ ಸೇಸ್ ದ್ಯಾಟ್ ದ ಆಂಫೋಟರಿಕ್ ಆಕ್ಸೈಡ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಡ್ಯಾಶ್. ಯಾವ ಒಂದು ಆಪ್ಷನ್ ಇಸ್ ಬಿಹೇವಿಂಗ್ ಆಸ್ ದ ಆಂಫೋಟರಿಕ್ ಆಕ್ಸೈಡ್. ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ ಏನು? ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್. ಆಸಿಡ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ, ಬೇಸ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಈಗ ಒಂದೊಂದೇ ಆಪ್ಷನ್ ಮುಖಾಂತರ ನೋಡೋಣ. Option A says silver oxide, option B tin oxide, option C beryllium oxide, option D carbon dioxide. ಈಗಾಗಲೇ ಆಪ್ಷನ್ಸ್ ನೋಡಿದ ಕೂಡಲೇ ಆಪ್ಷನ್ಸ್ಗಳನ್ನು ನೋಡಿದ ಕೂಡಲೇ ಸಾಕಷ್ಟು ಮಕ್ಕಳಿಗೆ ಯಾವ ಆಪ್ಷನ್ ಅಂತ ಗೊತ್ತಾಗೋಗಿದೆ ಅಲ್ವಾ. ಗೊತ್ತಾಗಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಸೊ ಬುದ್ಧಿವಂತ ಮಕ್ಕಳಿಗೆ ಈಗಾಗಲೇ ಯಾವ ಆಪ್ಷನ್ ಇನ್ಕರೆಕ್ಟ್ ಅಂತ ಗೊತ್ತಾಗಿದೆ. ಯಾವುದು ಆಪ್ಷನ್? ಇಟ್ ಇಸ್ ಆಪ್ಷನ್ ಡಿ. ದಿಸ್ ಈಸ್ ವೆರಿ ಇನ್ಕರೆಕ್ಟ್. ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ನಾಟ್ ಬಿಹೇವ್ ಆಸ್ ಆಂಫೋಟರಿಕ್ ಆಕ್ಸೈಡ್ಸ್. ಯಾವುದೇ ಕಾರಣಕ್ಕೂ ಆಗೋಕ್ಕಾಗಲ್ಲ. ಸೊ ಇಟ್ ಇಸ್ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಇಸ್ ನಾಟ್ ಆಪ್ಷನ್ ಡಿ. ಆ್ಯಂಡ್ ಆಲ್ಸೋ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಎಕ್ಸಾಮಲ್ಲಿ ಕೆಲವೊಂದು ಕ್ವೆಶನ್ಗಳಿಗೆ ಸಾಕಷ್ಟು ಆನ್ಸರ್ಸ್ಗಳಿರ್ತವೆ. ಅಂತಂದರೆ ಒಂದೇ ಒಂದು ಕ್ವೆಶನ್ಗೆ ಒಂದೇ ಒಂದು ಆಪ್ಷನ್ ಇರಲ್ಲ, ಒಂದೇ ಒಂದು ಆನ್ಸರ್ ಇರಲ್ಲ, ಮಲ್ಟಿಪಲ್ ಆನ್ಸರ್ಸ್ ಇರ್ತವೆ. ಆ ಮಲ್ಟಿಪಲ್ ಆನ್ಸರ್ಸ್ ಇದ್ದಾಗ ಅವ್ರೇನು ಮಾಡ್ತಾರೆ, ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಆ ಗ್ರೇಸ್ ಮಾರ್ಕ್ಸ್ ಕೊಡುವಂತಹ ಕ್ವೆಶನ್ ಇದು ಸಹ.
2022 ಅಲ್ಲಿ ಈ ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಬಿಕಾಸ್ ಇಟ್ ಹ್ಯಾಡ್ ಮಲ್ಟಿಪಲ್ ಆಪ್ಷನ್ಸ್. ಅಂತಂದರೆ ಈ ಮೂರೂ ಆಪ್ಷನ್ಸು ಸಹ ನಮಗೆ ಆಂಫೋಟರಿಕ್ ಆಕ್ಸೈಡ್ ಆಗಿ ಬಿಹೇವ್ ಮಾಡ್ತಿದೆ. ಕ್ವೆಶನ್ನೇ ತಪ್ಪಾಯ್ತಲ್ಲಿ ಅಲ್ವಾ? ಆದರೂ ಈ ಕ್ವೆಶನ್ ಸರಿ ಅಂತ ಅಂದ್ಕೊಂಡು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗಾಗಲೇ ಒನ್ ಶಾರ್ಟ್ ವಿಡಿಯೋದಲ್ಲಿ ಬೆರಿಲಿಯಂ ಆಕ್ಸೈಡ್ ಬಿಹೇವಿಂಗ್ ಆಸ್ ಎ ಆಂಫೋಟರಿಕ್ ಆಕ್ಸೈಡ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೆನಪಿದೆಯಾ? ನೆನಪಿಲ್ವಾ? ನೋಡಿ, ನಾನು ಹೇಳಿದ್ದೆ ದ್ಯಾಟ್ ಬೆರಿಲಿಯಂ ಆಕ್ಸೈಡ್ when treated with HCl it becomes as what? Beryllium chloride along with the production of water ಅಂತ ಹೇಳಿದ್ದೆ. ಕರೆಕ್ಟ್ ಅಲ್ವಾ? Now beryllium oxide treated with a strong acid, ನನ್ನ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನನ್ನ ಸ್ಟ್ರಾಂಗ್ ಆ್ಯಸಿಡ್ ಟ್ರೀಟ್ ಮಾಡಿದಾಗ ಏನಾಯಿತು? ಬೆರಿಲಿಯಂ ಕ್ಲೋರೈಡ್ ಕೊಡ್ತು, ಹಾಗೆ ವಾಟರ್ ಕೂಡ ಕೊಡ್ತು. ನಾವು ಬ್ಯಾಲೆನ್ಸ್ ಆಗಿದೆ ಈಕ್ವೇಷನ್? ಇಲ್ಲ. ಸೊ ಬ್ಯಾಲೆನ್ಸ್ ಮಾಡಬೇಕಾ? ಎಸ್. ಆಸಿಡಿಕ್ ಕಂಡೀಷನಲ್ಲಿ, ಬೇಸಿಕ್ ಕಂಡೀಷನಲ್ಲಿ ಇದೇ ನನ್ನ ಬೆರಿಲಿಯಂ ಆಕ್ಸೈಡನ್ನು ಒಂದು ಬೇಸ್, ಸ್ಟ್ರಾಂಗ್ ಬೇಸ್ ಯಾವುದು? ನನಗೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ಟ್ರೀಟ್ ಮಾಡಿದಾಗ ಏನಾಗುತ್ತೆ? ನನಗೆ ಒಂದು ಸೋಡಿಯಂ ಬೆರಿಲೇಟ್ ಒಪ್ಟೇನ್ ಆಗುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ಅಗೇನ್ ದ ಪ್ರೊಡಕ್ಷನ್ ಆಫ್ ವಾಟರ್. ನಾವು ಇದು ಬ್ಯಾಲೆನ್ಸ್ ಆಗಿದೆಯಾ? ಇಲ್ಲ. ಸೋಡಿಯಂ ಎರಡಿದೆ, ಎರಡು ಹಾಕುವ. ಸೊ ಇದು ಆಸಿಡಿಕ್ ಬಿಹೇವಿಯರ್, ಇದು ಬೇಸಿಕ್ ಬಿಹೇವಿಯರ್. ಓಕೆನಾ? ದಿಸ್ ಇಸ್ ಒನ್ ಸಚ್ ಆಪ್ಷನ್ ವೇರ್ ಇನ್ ಐ ಕ್ಯಾನ್ ಸೇ ಆಂಫೋಟರಿಕ್ ಆಕ್ಸೈಡ್ ಆಗಿ ಬಿಹೇವ್ ಆಗ್ತಿದೆ. ಈವನ್ ಇದು ಕೂಡ, ಇದು ಕೂಡ, ಇದು ಕೂಡ. ಸೊ ಯು ಕ್ಯಾನ್ ಸೇ ದಟ್ ಆಲ್ ತ್ರೀ ಆಪ್ಷನ್ಸ್ ಆರ್ ಕರೆಕ್ಟ್. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಈ ಕ್ವೆಶನ್ ಮೇಲೆ. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ. ಸೊ ಮಕ್ಕಳೇ, ಇವಾಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ, ವಿಚ್ ಇಸ್ ಆಸ್ಕ್ಡ್ ಇನ್ 2023. ಈಗಾಗಲೇ ನಿಮಗೆ 2022 ಅಲ್ಲಿ 3 ಕ್ವೆಶನ್ ಕೇಳಿದ್ರು, ಈಗ 2023 1 ಕ್ವೆಶನ್ ಕೇಳಿದ್ರೆ ನೋಡೋಣ ಏನು ಹೇಳುತ್ತೆ ಅಂತ. ದ ಕ್ವೆಶನ್ ಸೇಸ್ ದ ಕರೆಕ್ಟ್ ಆರ್ಡರ್ ಆಫ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಅ ಗಿವನ್ ಎಲಿಮೆಂಟ್ ಇಸ್ ಡ್ಯಾಶ್. ಸೊ ಆಪ್ಷನ್ ಎ ಸೇಸ್ lithium lesser than boron lesser than beryllium lesser than carbon. Option B, beryllium lesser than lithium lesser than boron lesser than carbon. Option C, carbon lesser than boron lesser than beryllium lesser than lithium. Option D, lithium lesser than beryllium lesser than boron lesser than carbon. ಇದನ್ನು ಸಾಕಷ್ಟು ಕನ್ಫ್ಯೂಷನ್ ಅಲ್ವಾ? ಕನ್ಫ್ಯೂಷನ್ನೇ ಇಲ್ಲ. ಕಾನ್ಸೆಪ್ಟ್ ಏನು? ಅಯನೈಸೇಷನ್ ಎಂಥಾಲ್ಪಿ, ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಯಾವುದು ಕರೆಕ್ಟ್ ಇದೆ, ವಿಚ್ ಇಸ್ ದ ಕರೆಕ್ಟ್ ಆರ್ಡರ್ ಅಂತ ಕೇಳ್ತಾರೆ. ನಾವು ಅಬ್ಸರ್ವ್ ಮಾಡಿದ್ರೆ ಇವೆಲ್ಲ ಎಲಿಮೆಂಟ್ಸ್ ಕೂಡ ಒಂದೇ ಪೀರಿಯಡಲ್ಲಿಲ್ಲ. ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಸೋ ಆ್ಯಂಡ್ ಸೋ. ಕರೆಕ್ಟ್ ಅಲ್ವಾ? ನೋಡಿ, ವಿ ಹ್ಯಾವ್ ಲೀಥಿಯಂ ಇದೆ, ಬೆರಿಲಿಯಂ ಇದೆ, ಬೋರಾನ್, ಕಾರ್ಬನ್, ಅಷ್ಟೇ ಅಲ್ವಾ? ನಾಲ್ಕು ಇದೆ. ಸರಿ, ಈಗ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಯಾವುದಪ್ಪ ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತಿದೆ ದ್ಯಾಟ್ ಅಕ್ರಾಸ್ ಅ ಪೀರಿಯಡ್ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ? ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆ? ಅಟಾಮಿಕ್ ಆರ್ಬಿಟಲ್ಸ್ ಚಿಕ್ಕದಾಗ್ತಾ ಬರುತ್ತೆ ಅಂಟಿಲ್ ಇಟ್ ರೀಚಸ್ ದ ರೈಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಲೆಫ್ಟಿಂದ ರೈಟ್ಗೆ ಹೋಗಬೇಕು ಅಂತಂದರೆ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ ಬಿಕಾಸ್ ಅಟಾಮಿಕ್ ಸೈಜ್ ಚಿಕ್ಕದಾಗ್ತಾ ಬರುತ್ತೆ. ಸೊ in that case, so obviously lithium, p block. Next, beryllium, okay, least is carbon, I know that. I mean highest ಇರೋದು ಕಾರ್ಬನ್ನಿಗೆ. ಓಕೆ, ನಾವು ಬೆರಿಲಿಯಂ ಯಾಕೆ ಯೂಶಲಿ ಮಕ್ಕಳು ಏನು ಮಾಡ್ತಾರೆ? ಸರ್ ಬೆರಿಲಿಯಂ ಬೋರಾನ್ ಅಂತ ಬರೀತಾರೆ. ಸೊ ಲೀಥಿಯಮ್ಗೆ ವಾಟ್ ಕಡಿಮೆ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಬೆರಿಲಿಯಮ್ಗೆ ಸ್ವಲ್ಪ ಜಾಸ್ತಿ, ಬೋರಾನ್ ಸ್ವಲ್ಪ ಜಾಸ್ತಿ, ಕಾರ್ಬನ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗೆ ಅಬ್ಸರ್ವ್ ಮಾಡಿದ್ರೆ ಬೆರಿಲಿಯಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ? ಬೆರಿಲಿಯಮ್ 4, ಸೊ ಇಟ್ ಇಸ್ 1s2 2s2. ಬೋರಾನ್ 5, 1s2 2s2 2p1. ಸೊ ಇಲ್ಲಿ 4, ಇಲ್ಲಿ 5. ಸೊ ಯಾವೊಂದು ಶೆಲ್ಲಿಂದ ನಾವು ಈಸಿ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು ವೆನ್ ಕಂಪೇರ್ ಟು ಬೆರಿಲಿಯಮ್ ಆ್ಯಂಡ್ ಬೋರಾನ್? ಇಟ್ ಈಸ್ ಬೋರಾನ್. ನನ್ನ ಪಿ ಇರುವಂತಹ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ ನೀಟಾಗಿ ರಿಮೂವ್ ಮಾಡ್ಬೋದು. ಸೊ ನೀಟಾಗಿ ರಿಮೂವ್ ಮಾಡ್ಬೋದು ಅಂತಂದರೆ ನನಗೇನಾಗುತ್ತೆ? ಅಯನೈಸೇಷನ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ? ಕಡಿಮೆ. ಇನ್ ದ್ಯಾಟ್ ಸಿನಾರಿಯೋ ಏನು ಬರಿತೀವಿ ನಾವು? ಲೀಥಿಯಮ್
lithium is lesser than boron, lesser than beryllium, and it is lesser than carbon. So ಯಾವ ಒಂದು ಆಪ್ಷನ್ ಮ್ಯಾಚ್ ಆಗುತ್ತೆ ಇಲ್ಲಿ? ಇಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆನಾ? ಕಾನ್ಸೆಪ್ಟ್ ನೆನಪಿರ್ಬೇಕು ನನಗೆ. ಫಸ್ಟ್ ಆ್ಯಕ್ಚುಲಾಗಿ ಬರಬೇಕಿದ್ದು ಬೋರಾನ್, ಬೆರಿಲಿಯಮ್, ಬಟ್ ಬೋರಾನ್ ಬರ್ತಿದೆ. ಯಾಕೆ? ಬಿಕಾಸ್ ಅಯನೈಸೇಷನ್ ಪೊಟೆನ್ಷಿಯಲ್ ಅಲ್ಲಿ ಡಿಫರ್ ಆಗುತ್ತೆ. ಇಟ್ ಈಸ್ ಅನ್ ಎಕ್ಸೆಪ್ಷನ್. ಅರ್ಥ ಆಗ್ತಿದಲ್ವಾ? ಸೊ ದ್ಯಾಟ್ ಇಸ್ ವೈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶನ್ ಹೋಗುವ. ಸೊ ನೆಕ್ಸ್ಟ್ ಕ್ವೆಶನ್ ಹ್ಯಾಸ್ ಬಿನ್ ಆಸ್ಡ್ ಇನ್ 2024. ಸೊ ಮುಂದಿನ ಕ್ವೆಶನ್ ಬಂದ್ಬಿಟ್ಟು ನಮಗೆ 2024ನೇ ಇಸ್ವಿಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂತಂದರೆ, ಆ ಮೆಟಲಾಯ್ಡ್ ಇಸ್ ಡ್ಯಾಶ್. ಮೆಟಲಾಯ್ಡ್ ಇಸ್ ಡ್ಯಾಶ್. ಸಖತ್ ಈಸಿಯೆಸ್ಟ್ ಕ್ವೆಶನ್, ತುಂಬ ಈಸಿಯೆಸ್ಟ್ ಕ್ವೆಶನ್ ರೀಸೆಂಟಾಗಿ ಕೇಳಿರೋದು. ಏನು ಮೆಟಲಾಯ್ಡ್ ಅಂತಂದರೆ, it has got both the properties, metals as well as non-metals. It is also called as what? Semi-metals. ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆಲ್ಲ ಇದನ್ನು. ಆ್ಯಂಡ್ ಆಲ್ಸೋ ಎಕ್ಸಾಂಪಲ್ ಕೂಡ ಹೇಳಿದ್ದೀನಿ. ಪಿರಿಯಾಡಿಕ್ ಟೇಬಲಲ್ಲಿ ಒಂದು ಸೆಟ್ ಆಫ್ ಎಲಿಮೆಂಟ್ಸ್ಗಳು ಬರ್ತವೆ. ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಒಂದು ಸೆಟ್ ಆಫ್ ಎಲಿಮೆಂಟ್ಸ್ಗಳು ಬರ್ತವೆ. ಯಾವ್ಯಾವುದು ಆ್ಯಂಡ್ ಈ ಆಪ್ಷನ್ಗಳಲ್ಲಿ ಯಾವುದದು ಅದನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಸೇಸ್ ಇಟ್ ಇಸ್ ಬಿಸ್ಮಥೀನ್, ಆಪ್ಷನ್ ಬಿ ಆಂಟಿಮೋನಿ, ಆಪ್ಷನ್ ಸಿ ಫಾಸ್ಫರಸ್, ಆಪ್ಷನ್ ಡಿ ಸೆಲೇನಿಯಂ. ಈಸಿಯೆಸ್ಟ್ ಕ್ವೆಶನ್. ಬಿಸ್ಮಥೀನ? ನೆವರ್. ಆಂಟಿಮೋನಿನ? ಎಸ್. ಫಾಸ್ಫರಸ್ಸ? ನೆವರ್. ಸೆಲೇನಿಯಮ್ಮ? ನೆವರ್. ಸೊ ಇಟ್ ಇಸ್ ಆಪ್ಷನ್ ಬಿ. ಆಂಟಿಮೋನಿ ಇಸ್ ದ ಮೆಟಲಾಯ್ಡ್ ವಿಚ್ ವಿ ಸಿ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋದಾದರೆ, ಸೊ ಮಕ್ಕಳೇ ಇವಾಗ ನಮಗೆ ಲಾಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಟೈಮ್. ಯಾವಾಗ ಕೇಳಿದಾರೆ ಅದನ್ನು? 2025 ರೀಸೆಂಟಾಗಿ ನಿಮ್ಮ ಸೀನಿಯರ್ಸ್ ಬರ್ದಿದ್ದಾರೆ ಅದನ್ನು. ಕ್ವೆಶನ್ ಏನು ಹೇಳುತ್ತೆ ನೋಡೋಣ. ದ ಕ್ವೆಶನ್ ಸೇಸ್ ಗಿವನ್ ಬಿಲೋ ಆರ್ ದ ಅಟಾಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್. ಓಕೆ, ಅಟಾಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ವಿತ್ ಸೊ ಆ್ಯಂಡ್ ಸೊ ವ್ಯಾಲ್ಯೂ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಫಾರ್ಮ್ ಟ್ರಯಾಡ್ಸ್. ಈಗಷ್ಟೇ ಮೊದಲನೇ ಟಾಪಿಕ್ ಹೇಳ್ಕೊಟ್ಟಿದ್ದೆ, ಡಾಬರ್ ಇನ್ನರ್ಸ್ ಲಾ ಆಫ್ ಟ್ರಯಾಡ್ಸ್. ಯಾವೊಂದು ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ವಿಲ್ ಫಾಲ್ ಅಂಡರ್ ಸೊ ಆ್ಯಂಡ್ ಸೊ ಅಂತ ಹೇಳಿ ಏನು ಹೇಳಿದ್ದೆ ಲಾ ಆಫ್ ಟ್ರಯಾಡ್ಸಲ್ಲಿ? ಒಂದು ಪ್ರಾಪರ್ಟಿಗಳು ಮ್ಯಾಚ್ ಆಗಬೇಕು 3 ಗ್ರೂಪ್ ಮಾಡಬೇಕು ಅಂದರೆ. ಇನ್ನೊಂದು ಏನು ಹೇಳಿದ್ದೆ? ದಟ್ ದ ಅಟಾಮಿಕ್ ಮಾಸ್ ಆಫ್ ದ ಸೆಕೆಂಡ್ ಎಲಿಮೆಂಟ್ ಶುಡ್ ಮ್ಯಾಚ್ ವಾಟ್? ದ ಅರ್ಥಮೆಟಿಕ್ ಮೀನ್ ಆಫ್ ದ ಫಸ್ಟ್ ಆ್ಯಂಡ್ ದ ಥರ್ಡ್. ಮೊದಲನೇ ಹಾಗೂ ಥರ್ಡ್ ಎಲಿಮೆಂಟ್ನ ಅರ್ಥಮೆಟಿಕ್ ಮೀನ್ ಶುಡ್ ಮ್ಯಾಚ್ ದ ಅಟಾಮಿಕ್ ಮಾಸಸ್ ಆಫ್ ದ ಸೆಕೆಂಡ್ ಎಲಿಮೆಂಟ್. ಈಗ ಆಪ್ಷನ್ಸ್ ಹೀಗೆ ಕೊಟ್ಟಿದ್ದಾರೆ, ಯಾವ ಆಪ್ಷನ್ಸ್ ಕರೆಕ್ಟ್ ಅಲ್ಲ ಅಂತ ಕೇಳ್ತಾರೆ. ಸೊ ಆಪ್ಷನ್ ಎ ಸೇಸ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಆಪ್ಷನ್ ಬಿ ಸೇಸ್ ಕ್ಲೋರಿನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ. ಆಪ್ಷನ್ ಸಿ ಸೇಸ್ lithium, sodium, potassium. ಆಪ್ಷನ್ ಡಿ ಸೇಸ್ ಬೇರಿಯಂ, ಸ್ಟ್ರಾನ್ಷಿಯಂ, ಕ್ಯಾಲ್ಶಿಯಂ. ಈಗ ಯಾವೊಂದು ಆಪ್ಷನ್ ಟ್ರಯಾಡ್ ಆಗಲ್ಲ ಅಂತ ಹೇಳಿ ಕೇಳ್ತಾರೆ. ಸೊ ಮೊದಲನೇದಾಗಿ ನೋಡೋದಾದರೆ, ನಾವು ಇದನ್ನು ಮಾಡಬೇಕು ಅಂತಂದರೆ, ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸಸ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟರ್ ಇದೆ ಅಲ್ವಾ? ಸೊ ಮಾಡ್ತಾ ಹೋಗೋಣ ಬನ್ನಿ. ಐ ಹ್ಯಾವ್ ಅ ಮೊಬೈಲ್. ಓಕೆ, ಸೊ ಆಪ್ಷನ್ ಎ ಕ್ಲೋರಿನ್, ಬ್ರೋಮೀನ್ ಹಾಗೂ ಅಯೋಡೀನ್. ಸೊ ಕ್ಲೋರಿನ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? 35.5 ಆ್ಯಂಡ್ ಅಯೋಡೀನ್ ಎಷ್ಟು ಕೊಟ್ಟಿದ್ದಾರೆ? 127. ಓಕೆ, ಸೊ 35.5 + 127 ಡಿವೈಡೆಡ್ ಬೈ 2 ನೋಡೋಣ. ಸೊ ಕ್ಯಾಲ್ಕುಲೇಟರ್ ಇದೆ ಅಲ್ಲ ಮಕ್ಕಳೇ, ಪ್ಲೀಸ್ ಮಾಡಿ. 35.5 + 127 divided by 2 is 81.25. So bromine is 80. Nange ಎಷ್ಟು ಬರ್ತಿದೆ? 81.25, which is almost the same. It could fall under law of triads. So option A correct. Okay. Option B, chlorine, potassium, calcium. Chlorine again, chlorine, potassium, calcium. But ಇಲ್ಲಿ chlorine, potassium, calcium ಬೇರೆ ಬೇರೆ ಪ್ರಾಪರ್ಟಿ ಆಯ್ತಲ್ವಾ? ಕ್ಲೋರಿನ್ ಅಗೇನ್ ಟು ದ ರೈಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್, potassium left side of the periodic table, calcium is again the, so ಸ್ವಲ್ಪ ಪ್ರಾಪರ್ಟಿ ಚೇಂಜ್ ಇದೆ, ಆದರೂ ಕನ್ಸಿಡರ್ ಮಾಡೋಣ, ಇದನ್ನು ತಲೆಯಲ್ಲಿ ಇಟ್ಕೊಂಡಿರೋಣ. ಕ್ಲೋರಿನ್ ಎಷ್ಟಿದೆ? 35.5. ಕ್ಯಾಲ್ಸಿಯಂ ಎಷ್ಟಿದೆ? 40. ಸೊ 35.5 + 40 divided by 2, which is 37.5. 37.5. Not at all. Okay, could be considered. Lithium, sodium, potassium. Okay, lithium, sodium, potassium. Lithium ಎಷ್ಟಿದೆ? 7.
ಪೊಟ್ಯಾಷಿಯಮ್ ಎಷ್ಟಿದೆ 39 ವಿಚ್ ಇಸ್ 46/2 23. ಸೊ ಸೋಡಿಯಂ ಅಗೇನ್ 23. ಇದು ಕರೆಕ್ಟ್ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಬೇರಿಯಮ್ ಸ್ಟ್ರಾನ್ಷಿಯಮ್ ಕ್ಯಾಲ್ಶಿಯಮ್. ಬೇರಿಯಮ್ ಎಷ್ಟಿದೆ ಇಲ್ಲೇ ಮಾಡಿಬಿಡ್ತೀನಿ ತಾಳಿ. 137. ಸ್ಟ್ರಾನ್ಷಿಯಮ್ 88 /2. ಸಾರಿ ಬೇರಿಯಮ್ ಸ್ಟ್ರಾನ್ಷಿಯಮ್ ಓಕೆ. ಬೇರಿಯಮ್ ಸ್ಟ್ರಾನ್ಷಿಯಮ್ ಕ್ಯಾಲ್ಶಿಯಮ್. ಬೇರಿಯಮ್ ಎಷ್ಟಿದೆ 137. ಕ್ಯಾಲ್ಶಿಯಮ್ ಎಷ್ಟು ಕೊಟ್ಟಿದ್ದಾರೆ 40. ಸೊ ವಿಲ್ ಆ್ಯಡ್ ದೀಸ್ ಟು 137 + 40 /2 ವಿಚ್ ಇಸ್ 88.5. ಸ್ಟ್ರಾನ್ಷಿಯಮ್ ಎಷ್ಟಿದೆ 88.5 ವಿಚ್ ಇಸ್ ಅಗೇನ್ ಕರೆಕ್ಟ್. ಸೊ ಒಂದೇ ಒಂದು ಆಪ್ಷನ್ ನಮಗೆ ಪ್ರಾಬ್ಲಮ್ ಆಗಿದ್ದು ವಿಚ್ ಇಸ್ ಆಪ್ಷನ್ ಬಿ. ಯಾಕೆ? ಬಿಕಾಸ್ ದೋ ಇಟ್ ಹ್ಯಾಡ್ ದ ಸಿಮಿಲರ್ ಅಟಾಮಿಕ್ ಮಾಸ್, ದ ಪ್ರಾಪರ್ಟಿ ಈಸ್ ಲೈಕ್ ಟೋಟಲಿ ವೇರಿಯಿಂಗ್. ಪ್ರಾಪರ್ಟಿ ತುಂಬ ಚೇಂಜ್ ಆಗ್ತಿದೆ ಅಲ್ವಾ? ಸೊ ಅದಕ್ಕೆ ಇಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಓಕೆನಾ? ಸೊ ಮಕ್ಕಳೇ, ಇಲ್ಲಿಗೆ ನಿಮ್ಮ ಚಾಪ್ಟರಿನ ಎಲ್ಲ PYQs ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ನಿಮ್ಮ ಸಣ್ಣ ಸಣ್ಣ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಎಂಟೈರ್ ಚಾಪ್ಟರ್ ಕೂಡ ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್.